ವಾಕ್ಯಕ್ಕೂ ವರ್ತಮಾನಕ್ಕೂ ಹೇಗೆ ತಗೋಬೇಕು, ಎರಡು ಒಂದೇ ಅರ್ಥ ತಗೋಬೇಕಾದ್ರೆ ಅಲ್ಲಿ ಚರ್ಚೆ ಮಾಡೋದು ಒಂದು ಅರ್ಥ ಇದೆ ವಾಕ್ಯ ಏನು. ಇಲ್ಲಿ ಜ್ಞಾನವಾಕ್ಯದ ಪ್ರಕರಣದಲ್ಲಿ ಏನೇನು ಇದೆ. ನಾನು ಇವತ್ತು ನೋಡ್ಕೊಂಡ್ ಬಂದೆ, ಎಷ್ಟು 5 ಎಲ್ಲ ಅವರು ನಮ್ಮ ಜೋಯಿಸರು ಆ ಭಾಷೆನೇ ಕನ್ನಡ ಭಾಷೆನೇ ಸರಿ ಇಲ್ಲ. ಆ ಕನ್ನಡ ಭಾಷೆ ಅದು ಸ್ವಾಮಿ ಹಾಗೆ ಕನ್ನಡ ಬರೆದಿದ್ರೆ ಅದು ಒಂದು ಅರ್ಥ ಆಗುತ್ತೆ. ತುಂಬಾ ಇದು ಸುಮಾರು 25 ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಬ್ರಹ್ಮಾನಂದೋ ಬ್ರಹ್ಮವಿದ್ಯಾವೃತಾಯ ವಂದೇ ಸಚ್ಚಿದಾನಂದಂ ಗಿರಿವರ್ಯಂ ಮಹಾಂ ವೇದಾಂತಕಾರಕಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾ ಸಂಪ್ರದಾಯಂ ಸಿದ್ಧಿಮೇಂದ್ರಂ ಪ್ರದಾಸ್ಯ ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವತಿ ಮಹಾಗುರುಭ್ಯೋ ನಮಃ. ಶ್ರೀ ಶಂಕರ ವಾಂಗ್ಮಾತ್ರಾಪ್ರದಾಯಕಃ ಸ್ಥಿರೇಶ್ವರೋ ಗೃಹಾತು ಜ್ಞಾನಂ ವಾರ್ತಿಕಮುತ್ತಮಂ ಅತೀತಿ ಭಗವೋ ಬ್ರಹ್ಮ. ಇದು ಪ್ರಿಂಟ್ ಆಗಿದೆ ಗುರುಗಳೇ, ಇದು ಕೈವಲ್ಯ ಆನಂದರದ್ದು. ಭಾಷ್ಯಗಾರರು ಪ್ರಸ್ಥಾಂತ ಭಾಷೆಯಲ್ಲಿ ಎಲ್ಲೂ ಈ ವಾದ ಮಾಡಿಲ್ಲ, ನಿಶ್ಚಯ ಮಾಡಿದ್ದಾರೆ. ಭಾಷ್ಯಗಾರರು ಇದು ಮಾಡಿದ್ದಾರೆ, ನಿಯೋಗವಾದ ಖಂಡನೆ ಮಾಡಿದ್ದಾರೆ. ನಿಯೋಗವಾದ ಖಂಡನೆ ಇದೆ, ಆಮೇಲೆ ವೇದವೆಲ್ಲ ಕ್ರಿಯಾಪರವೇ ಅಂತ ಹೇಳೋದು ಖಂಡನೆ ಇದೆ, ಅದೆಲ್ಲ ಇದೆ. ಈ ರೀತಿ ಅನುಕ್ತ ಅಂತ ಚರ್ಚಿಸಿದ್ದಾರೆ. ಅನುಕ್ತ ದುರುಕ್ತ ಇದು ಅಂತಿದೆಯಲ್ಲ, ಉಕ್ತಾನುಕ್ತ ದುರುಕ್ತಾನ ಚಿಂತಾ ಇದೆ. ಅನುಕ್ತಾನ ಎಲ್ಲ ಸೇರಿಸ್ಕೊಂಡಿದ್ದಾರೆ. ಅನುಕ್ತ ದುರುಕ್ತ ಆಗ್ಬೇಕು, ದುರುಕ್ತ ಅಲ್ಲ. ಸುರೇಶ್ವರರು ಬಂದ್ಮಟ್ಟಿಗೆ ಹೇಳಲೇಬಾರದು ಮೀಮಾಂಸಕರು ವೇದಾಂತ ವಿಷಯದಲ್ಲಿ ಅಂತ ಕೊಟ್ಟಿಡಿದು ಇಷ್ಟು. ಆಮೇಲೆ ಯಾವತ್ತು ಪೂರ್ವ ಪಕ್ಷ ಒಂದೊಂದು ಶ್ಲೋಕದಿಂದ ಉತ್ಸಾಹ ಕೊಟ್ಕೊಂಡು ಹೋದ್ರೆ ಬೇಗ ಅರ್ಥ ಆಗತ್ತಲ್ಲ. ಪೂರ್ವ ಪಕ್ಷವನ್ನೇ 50 ಶ್ಲೋಕ ಹೇಳ್ಬಿಟ್ರೆ ಆಕ್ಷೇಪ ಏನೇನು ಜ್ಞಾಪ ಆಗಲ್ಲ. ಅಯ್ಯೋ, ಈಗ ದೊಡ್ಡ ತಪ್ಪು ಆಗಿರೋದು ಒಂದ್ಸಲ ಮೆಲಕ್ ಹಾಕಿದ್ರೆ ಎಲ್ಲ ಮರ್ತ ಹೋಗಿರುತ್ತೆ. ಏನೇನ್ ವಾದಿಗಳು ಏನೇನು ಪಕ್ಷಗಳು ಅಲ್ಲಿ ನಂಗೆ ಇವಾಗ ಮುಖ್ಯವಾಗಿ ಇವಾಗ ಅವನು ವೇದದಿಂದ ಅಲ್ಲಿ ಕರ್ತವ್ಯ ವಿವಕ್ಷ ಬೇರೆ, ಶಬ್ದ ವಿವಕ್ಷ ಬೇರೆ, ಶಬ್ದದ ವಿಧಿ ಬೇರೆ. ಶಬ್ದ ವಿಧಿ ಅದನ್ನ ಲಿಂಗೋಕ್ತದ ಶಬ್ದ ವಿಧಿ, ಅದು ನಿಯೋಗವನ್ನು ಹೇಳುತ್ತೆ ಅಂತ ನಾವು ಇಲ್ಲಿ ಅಲ್ಲೇ ಉಪಾಸನಾ ಕಾಂಡದಲ್ಲಿ. ಕರ್ಮಕಾಂಡದಲ್ಲಿ ವಿಧಿಯನ್ನು ಹೇಳುತ್ತೆ. ಕರ್ಮಕಾಂಡದಲ್ಲಿ ಜುಹುಯಾ ಕುರ್ಯಾಕ್ರಿಯತೆ ಅದು ಕರ್ಮವನ್ನು ಹೇಳುತ್ತೆ. ಜ್ಞಾನಕಾಂಡದಲ್ಲಿ ಉಪಾಸೀತ ಇತ್ಯಾದಿ ನಿಯೋಗವನ್ನು ಹೇಳುತ್ತೆ ಅಂತಾನೆ ಆ ಕ್ರಿಯಾಪದ. ಯಾಕಂದ್ರೆ ಈ ತರ ಕ್ರಿಯೆ ಇಲ್ವಲ್ಲ ಅಲ್ಲಿ. ಇಲ್ಲಿ ಅಗ್ನಿಹೋತ್ರ ಜುಹುಯಾ ಜಾಗದಲ್ಲೂ ಸೌಮ್ಯಾಗಿನ ಯಜೇತ ವಾಕ್ಯದಲ್ಲಿ ಅಗ್ನಿ ಮೂಲಕ ಸೂಕ್ಷ್ಮವಾಗಿ ಕರ್ಮ ಮಾಡೋದಿದೆ. ಉಪಾಸೀತ ಅನ್ನೋ ಜಾಗದಲ್ಲಿ ಈ ರೀತಿ ಬಾಕ್ಯ ಕ್ರಿಯೆ ಇಲ್ಲ. ಅಲ್ಲಿ ಏನ್ ಅರ್ಥ ಮಾಡ್ಬಿಟ್ಟ ಅವನು, ನಿಯೋಗ ತಿಳಿಸ್ಕೊಂಡ್ಬಿಟ್ಟ. ನಿಯೋಗ ಮಾಡ್ತಾ ಇದೆ, ಭಾವನೆ ಮಾಡ್ಬೇಕು ಅಂತ ಅದಕ್ಕೆ ತಿಳಿಸ್ತಾ ಇದ್ದಾನೆ. ಇವಾಗ 501 ಪ್ರೈಷಾದಿಭ್ಯೋ ಯಸೀವೇಯಂ ಭಿನ್ನ ಕರ್ತವ್ಯತೆ ಇದಾಗಿಲ್ಲ. ಪ್ರೈಷಾದಿಭ್ಯೋ ಯಸೋ ಭಿನ್ನ ಆಗಿಲ್ಲ ಕಣ್ರೆ. 5 ಆಗಿಲ್ಲ. 5ನೇ ಶ್ಲೋಕ ಆಯ್ತಾ? ಪ್ರೈಷಾದಿಭ್ಯೋ ಯಸೀವೇ ಬರ್ಕೊಂಡಿದ. ಪ್ರೈಷಾದಿಭ್ಯೋ 5ನೇ ಶ್ಲೋಕ ಬರ್ಕೊಂಡಿದ್ದ ಅವನು. ಪ್ರೈಷಾದಿಭ್ಯೋ ಯಸೋ ಭಿನ್ನ ಪ್ರೈಷಾದಿಭ್ಯೋ ಯಸೀವೇಯಂ ಭಿನ್ನ ಕರ್ತವ್ಯತೆ ಕ್ಷತೆ ಶಬ್ದಶಕ್ತಿ ವಶಾತ್ ತದ್ವತ್ ಕ್ರಿಯಾದೇರಪಿ ವೀಕ್ಷ್ಯತಾಂ.
यं भिन्ना कर्तव्यता ईक्षिते शब्दशक्तिवशात् तद्वत् क्रियादेः अपि ईक्षिता इयं प्रैषादिभ्यः यथा भिन्ना इयं ಕರ್ತವ್ಯತಾ ಈ ಕರ್ತವ್ಯತೆ ಅನ್ನೋದು ಕರ್ತವ್ಯ ಯಾವುದೋ ಲಿಂಗೋರ್ತವ್ಯ ಕರ್ತವ್ಯ ಹೇಳುತ್ತೆ ವಿವಕ್ಷೆ ಬೇರೆ ಕರ್ತವ್ಯ ಬೇರೆ ಈ ಲಿಂಗೋರ್ತವ್ಯಾದಿ ಕರ್ತವ್ಯತಾ ಅನ್ನೋದು ಪ್ರೈಷಾದಿಗಳಿಂದ ಬೇರೆ ಅಂತೆ ಪ್ರೈಷಾದಿಗಳು ಉಪಾಧಿ ಅಂತೆ ಉಪಾಧಿಯಿಂದ ಕರ್ತವ್ಯ ತೋರ್ಕೊಳ್ಳೋ ಜಾಗ ಇವರಂತೂ ಈಗ ಕ್ರಿಯಾಪದಕ್ಕೆ ಏನೋ ಅರ್ಥ ಅದು ಈ ಪಾಣಿನಿ ಸೂತ್ರ ಏನಿದೆ ಅಂದ್ರೆ ಕ್ರಿಯಾನಾಮ ಕ್ರಿಯಾ ತತ್ಫಲಂಚ ಎರಡು ಪಶ್ಯತಿ ಇತ್ಯುಕ್ತೆ ದೇಶನ ಕ್ರಿಯಾ ಜನ್ಯಮಾನಂ ಅವಗತಿ ಜನ್ಯಮಾನ ಅವಗತಿ ಜ್ಞಾನಂ ಅಲ್ಲಿಗಿಂತ ಇದರಲ್ಲೂ ಉದಾಹರಣೆ ಕೊಡೋದು ಪಚತಿ ಪಚನ ಪಚತಿನಲ್ಲಿ ಅರ್ಥ ಆಗುತ್ತೆ ಅಡಿಗೆ ಮಾಡೋದು ಆಮೇಲೆ ಅಡಿಗೆ ರೆಡಿ ಆಗೋದು ಏನಿದೆ ನೋಡ್ತಾನೆ ಅನ್ನೋದಿಲ್ಲ ನೋಡೋ ಕ್ರಿಯೆಯೂ ಹೌದು ನೋಡಿಸ್ಕೊಂಡ ವಸ್ತು ಗೊತ್ತಾಗ್ತದೆ ಸ್ವಲ್ಪ ಅಲ್ಲ ಯಾಕಂದ್ರೆ ಬರೀ ಗೊತ್ತಾಗದೆ ಹೋದ್ರು ನೋಡ್ತಾ ಇದ್ದಾನೆ ಅಂತ ಅಂತೀವಿ ಕಾಣದೆ ಹೋದ್ವಿ ಏನ್ ಮಾಡ್ತೀವಿ ನೋಡ್ತಾ ಇದ್ದೀನಿ ಅಂತಾನೆ ಆಮೇಲೆ ಕಂಡ ಮೇಲೂ ನೋಡ್ದ ಅಂತ ಕಾಣೋ ಕ್ರಿಯೆ ಕಂಡ ವಸ್ತು ನೋಡಿದ್ರೆ ಕಂಡ ವಸ್ತು ಅಷ್ಟು ಸೇರಿ ನೋಡುತ್ತಾನೆ ಅಂತ ಕ್ರಿಯೆಗೆ ಬರೀ ವ್ಯಾಪಾರ ಮಾತ್ರಲ್ಲ ಉದ್ಯೋಜನೋದ್ಯಮ ನಿಪಾತನಂ ದ್ವೈಧೀ ಭಾವಶ್ಚ ಚಿನತಿ ಚನೇನ ಪದೇನ ಏಕೇನ ಪದೇನ ಉಚ್ಯತೆ ಅಂತ ಹೇಳ್ತಾರೆ ಅವರು ಚಿನತಿ ಇತ್ಯುಕ್ತೆ ಉದ್ಯಮ್ಯೋದ್ಯಮ್ಯ ನಿಪಾತನಂ ದ್ವೈಧೀ ಭಾವ ಎರಡು ಚಿನತಿ ಹಾಗೆ ಇಲ್ಲಿ ಪ್ರೈಷಾದಿಗಳಿಂದ ಈ ಕರ್ತವ್ಯತಾ ಎಂಬುದು ಭಿನ್ನವಾಗಿದೆ ಹೇಗೆ ಭಿನ್ನವಾಗಿದೆಯೋ ಶಬ್ದಶಕ್ತಿ ವಶದಿಂದ ಕ್ರಿಯೆ ಮುಂತಾದವಳಿಗೂ ಹಾಗೆ ತಿಳ್ಕೊಳ್ಳಿ ನೀವು ಅಂದ್ರು ಕ್ರಿಯಾದೇರಪಿ ವೀಕ್ಷಿತ ಕಾಣಲು ಏನಂತ ಶಬ್ದಶಕ್ತಿಗಿಂತಲೂ ಆ ನಿಯೋಗ ಬೇರೆ ಅಂತ ಕಂಡ್ಕೊಳ್ಳಿ ಅಂತ ಶಬ್ದಶಕ್ತಿ ವಶಾತ್ ತತ್ ಕ್ರಿಯಾದೇರಪಿ ಶಬ್ದಶಕ್ತಿಯ ವಶದಿಂದ ಆ ಕ್ರಿಯಾದಿಗಳು ಇದೇ ರೀತಿ ಕಂಡ್ಕೊಳ್ಳಿ ಹೇಗ್ ಮಾಡಿದ್ದಾರೆ ಶಬ್ದಶಕ್ತಿ ಹಿಂದೆ ಮಾಡ್ಕೊಳ್ತೀರಾ ಶಬ್ದಶಕ್ತಿ ವಶದಿಂದ ಕರ್ತವ್ಯವು ಭಿನ್ನ ಹೇಗೆ ತಿಳ್ಕೊಳ್ತೀವೋ ಕ್ರಿಯಾದಿಗಳು ಹಾಗೆ ಕಂಡು ಹಾಗೆ ಮಾಡ್ಬೋದು ಬರ್ಕೊಳ್ಳಿ ಶಬ್ದಶಕ್ತಿಗೆ ಅಧೀನವಾಗಿ ಹೇಗೆ ಈ ಕರ್ತವ್ಯತೆ ಎಂಬುದು ಭಿನ್ನವಾಗಿದೆಯೋ ಆಮೇಲೆ ಪ್ರೈಷಾದಿಗಳಿಗಿಂತ ಭಿನ್ನವಾಗಿದೆಯೋ ಹೌದು ಪ್ರೈಷಾದಿಗಳಿಗಿಂತ ಭಿನ್ನವಾಗಿದೆಯೋ ಅದರಂತೆ ಕ್ರಿಯೆ ಮುಂತಾದವುಗಳಿಗೂ ನೀವು ಕಂಡುಕೊಳ್ಳಿರಿ ಮುಂತಾದವುಗಳಿಗೂ ಹೀಗೆ ಕಂಡುಕೊಳ್ಳಿರಿ ಶಬ್ದಶಕ್ತಿ ವಶಕ್ತಿಯಿಂದ ಹೇಗೆ ಈ ಕರ್ತವ್ಯತಾ ಎಂಬುದು ಪ್ರೈಷಾದಿಗಳಿಗಿಂತ ಬೇರೆ ಅಂತ ಅನಿಸಿಕೊಳ್ತೀರೋ ಕರ್ತವ್ಯತೆ ಎಂಬುದು ಪ್ರೈಷಾದಿಗಳಿಗಿಂತ ಬೇರೆ ಪ್ರೈಷ ಬರೀ ಆಜ್ಞೆ ಕರ್ತವ್ಯ ಆಮೇಲೆ ಮಾಡೋದು ಪ್ರೈಷವೇ ಕರ್ತವ್ಯ ಅಲ್ಲ ಅಗ್ನಿಮಗ್ನೀನ್ ಸಮೃದ್ಧಿ ವಿಹರಮಗ್ನೀನ್ ಆಮೇಲೆ ಪ್ರೋಢಾಶಾನ್ ಅಲಂಕುರು ಅದು ಪ್ರೈಷ ಹೋತರ್ಘರ್ಮವಿಷ್ಟು ಹಿ ಅಗ್ನಿ ದ್ರೋಹಿಣೋ ಪುರೋಢಾಶಾ ವಶಿಷ್ಠಯ ಅಗ್ನಿ ಆಗ್ನಿಜನೆ ಪುರೋಢಾಶ ಪ್ರತಿಪ್ರಸ್ಥಾತರ ವಿಹಾರ ಪ್ರಸ್ತೋತ ಸಾಮಾನ್ಯ ಮೂರಕ್ಕೂ ಆಗೋದು ಎಷ್ಟಿದೆ ಒಂದೇ ಇದಲ್ಲೇ ಬ್ರಹ್ಮನ್ ಪ್ರವಜ್ಞೇನ ಬ್ರಹ್ಮನ ಪ್ರವೇಶ ಬ್ರಹ್ಮನ್ ಪ್ರವಜ್ಞೇನ ಪ್ರವೇಶ್ಯಾಮ ಹೋತಃ ಘರ್ಮವಿಷ್ಟು ಘರ್ಮ ಅನ್ನುವಾಗ ಹೇಳೋ ಅಗ್ನಿ ರೋಹಿಣೋ ಪುರೋಢಾಶಾ ವಶಿಷ್ಠಯ ಪ್ರತಿಪ್ರಸ್ಥಾತರ ವಿಹಾರ ಪ್ರಸ್ತೋತ ಸಾಮಾನ್ಯ ಇದು ಪ್ರವೇಶ 5 ಜನಕ್ಕೆ ಧ್ವನಿ ಕೊಡೋದು 5 ಒಟ್ಟಿಗೆ 5 ಜನ ಗಾನ ಹೆಂಗ್ ಕೊಡ್ತಾರೆ ಅದು ಬೇರೆ ಅಪ್ರಣಯಕ್ಕೆ ಪ್ರವಜ್ಞೇನ ಪ್ರತಿಶ್ಯಾಮ ಅಂತ ಬಂದಿದ್ದು ಪ್ರವಜ್ಞ ಮಾಡಿ ಶುರು ಮಾಡ್ತೀವಿ ಓಂ ಪ್ರಚಾರ ಮಾಡ್ತಾನೆ ಬ್ರಹ್ಮನ್ ಪ್ರವಜ್ಞೇನ ಪ್ರತಿಶ್ಯಾಮ ಅಂತ ಹೇಳ್ಬಿಟ್ಟು ಹೋತು ಪ್ರೇಷ ಕೊಡ್ತಾನೆ ಹೋತ್ರುವೆ ಘರ್ಮ ಅಂದ್ರೆ ಇದು ಅಪಶ್ಯಂಗೋಪ ಅದು ಅವಿಷ್ಠು ಘರ್ಮ ಘರ್ಮವಾಕ ಓದಗಮಿಟಿ ಆಗ್ನಿ ಇದನ್ನೇ ಆ ಕುದುರೆ ಮೇಲೆ ಇಡುವಂತಹ ರೋಹಿಣಿ ಇದು ರೋಹಿಣಿ ಮೇಲೆ ಪ್ರೋಢಾಶ ಇದು ಕುದುರೆ ಮೇಲೆ ಇಡ್ತಾನೆ ಪ್ರೋಢಾಶ ಶಿಷ್ಯ ಪ್ರತಿಪ್ರಸ್ಥಾಜ್ಞೆ ನೀ ವಿಹಾರ ಮಾಡು ಪ್ರಸ್ತೋತ್ರ ಸಾಮಗಾನ ಮಾಡು ಎಷ್ಟು ಜನಕ್ಕೂ 5 ಜನಕ್ಕೂ ಕೊಟ್ಬಿಟ್ಟ ಪ್ರೈಷವನ್ನ ಆ ಪ್ರೈಷಾದಿಗಳಿಗಿಂತ ಈ ಕ್ರಿಯೆ ಕರ್ತವ್ಯ ಬೇರೆ ಪ್ರೈಷವೇ ಕರ್ತವ್ಯ ಅಲ್ಲ ಪ್ರೈಷ ಮಾಡಿದ್ಮೇಲೆ ಕರ್ತವ್ಯ ಬೇರೆ ಮಾಡೋದಿದೆ ಪ್ರೈಷ ಮಾತ್ರಕ್ಕೆ ಕ್ರಿಯೆ ಆಗಲಿಲ್ಲ
ಹೇಗೆ ಪೈಶಾದಿಗಳಿಗಿಂತ ಕರ್ತವ್ಯ ಹೇಗೆ ಬೇರೆಯೋ ಶಬ್ದವಿಲ್ಲ, ಹಾಗೆ ಕ್ರಿಯಾದಿಗಳಿಗಿಂತಲೂ ಈ ಇದು ನಿಯೋಗ ಬೇರೆ ತಿಳ್ಕೊಳ್ಳಿ, ಲಿಂಗ ವಿಧಿಯಿಂದ ಬರೋ ಲಿಂಗ ಬೇರೆ ತಿಳ್ಕೊಳ್ಳಿ ಅಂತ ಅಲ್ಲ. ನಾ ಹೇಳೋದು ಈ ದೃಷ್ಟಾಂತದಿಂದ ರಾಗದಿಂದ ಮನುಷ್ಯ ತೊಡಗ್ತಾನೆ ಅನ್ನೋದಕ್ಕೆ ಹೆಂಗ ಅಪವಾದ ಆಗುತ್ತೆ? ಅದು ಆ ವಿಷಯನೇ ಬೇರೆ, ಇದು ಇದ್ರದ್ದೇ ಚರ್ಚೆ ನಡೀತಾ ಇದೆ. ಆಮೇಲೆ ಅನುಭವದಲ್ಲಿ ಇರೋದು ಮನುಷ್ಯ ಕಾಮದಿಂದ ಕರ್ಮ ಮಾಡ್ತಾನೆ ಅಂತ, ಅದನ್ನ ಬಿಟ್ಕೊಂಡು ವಾಕ್ಯದಿಂದ ಕರ್ಮ ಮಾಡ್ತಾನೆ ಅರ್ಥ ಮಾಡ್ತೀನಿ ಅಂತೀಯಲ್ಲ ನೀವು, ಅನುಭವಕ್ಕೆ ದೂರ ಆಗಿಲ್ಲ. ನಾ ಅನುಷ್ಪನ್ನ ಸ್ವಭಾವೋಪಿ ಭಾವ ಕರ್ತವ್ಯತಾ ಯತಃ ನಡಾದಿ ಶ್ರವಣ ತಸ್ಯಾಹ ಅಪ್ರತೀತಲ್ಲಿನಾಧಿಪತ್. ಹಿಂದೆನೂ ಇದೇ ತರದ್ ಬರ್ತಲ್ಲ. ಹೌದು, ಇನ್ನೊಂದು ಭಾವ ಬಂತು. ಲಿಂಗಾದ ಅದು ಆ ತರಹ ತಪ್ಪಲ ಸಾವಿರ ಅದು निष्पन्न स्वभावः अपि भावः कर्तव्यता यतः लडादिश्रवणात् तस्याः प्रतीतिः निनादिवत्. ಇದು ಭಾವ ಅಂದ್ರೆ ಕ್ರಿಯೆ ಅಂತ ಅರ್ಥ. ಕ್ರಿಯೆಯು ಅನುಷ್ಪನ್ನ ಸ್ವಭಾವ, ಕ್ರಿಯೆಯನ್ನು ಮಾಡಿದ್ಮೇಲೆ ಆಗೋದು. ಇದು ಸಿದ್ಧವಾಗಿರೋಲ್ಲ, ತುಪ್ಪ ಸಿದ್ಧವಾಗಿದೆ, ಗರ್ಭೆ ಸಿದ್ಧವಾಗಿದೆ, ಪದಾರ್ಥ ಸಿದ್ಧವಾಗಿರುತ್ತೆ, ಕ್ರಿಯೆ ಸಿದ್ಧವಾಗಿಲ್ಲ. ಕ್ರಿಯೆ ಮಾಡಿದ್ಮೇಲೆ ಕ್ರಿಯೆ ಆಗತ್ತೆ. ಗುಡಿಸಿದ ಮೇಲೆ ಗುಡಿಸುವಾಗ ಆ ಗುಡಿಸೋ ಕ್ರಿಯೆ ನಡೆಯುತ್ತೆ. ಗುಡಿಸ್ತಾ ಇದ್ದಾನೆ, ಅವ ಗುಡಿಸೋ ಕ್ರಿಯೆ, ಆ ಗುಡಿಸೋದು ಅನ್ನೋ ಪದಕ್ಕೆ ಅರ್ಥ ಆ ಕ್ರಿಯೆ ಅದು ಆ ಗುಡಿಸೋ ಪದಕ್ಕೆ ಅರ್ಥ. ಆ ಬರೀ ಗುಡಿಸೋದು ಅನ್ನೋ ಪದವೇ ಕ್ರಿಯೆ ಅಲ್ಲ. ಕಡಿಯುತ್ತಾನೆ ಪದವೇ ಕಡಿಯೋ ಕ್ರಿಯೆ ಅಲ್ಲ. ಕಡಿಯುತ್ತಾನೆ ಪದವೇ ಕಡಿಯೋದು ಅದು ಅದರ ಅರ್ಥ, ಆ ಕಡಿಯುತ್ತಾ ಪದಕ್ಕೆ ಅರ್ಥ. ಪದಕ್ಕೆ ಕ್ರಿಯೆ, ಪದಕ್ಕೆ ಪದಾರ್ಥವೇ ಕ್ರಿಯೆ ಅಲ್ಲ, ಪದದ ಕ್ರಿಯೆ ಮಾಡೋದು ಪದಾರ್ಥ. ಪದದ ಅರ್ಥ ಇವ ಮಾಡುತ್ತಾನೆ, ಕರೋತಿಗೆ ಮಾಡುತ್ತಾನೆ ಅರ್ಥ ಅಲ್ಲ. ಕರೋತಿಗೆ ಮಾಡುತ್ತಾನೆ ಕನ್ನಡಕ್ಕೆ ಅರ್ಥ, ಕೆಲಸ ಮಾಡ ಅದು ಕರೋತಿಗೆ ಅರ್ಥ. ಅಗ್ನಿಹೋತ್ರ ಜುಹೋತಿ ಅಂದ್ರೆ ಅಗ್ನಿಹೋತ್ರವನ್ನು ಮಾಡುತ್ತಾನೆ ಅನ್ನೋದು ಕ್ರಿಯೆ ಅಲ್ಲ. ಆಮೇಲೆ ಇದು ಬರೀ ಕ್ರಿಯೆ ವಸ್ತು ಅಲ್ಲ. ಪೂರ್ತಿ ಕೇಳಿ ಪೂರ್ತಿ ಹೇಳ್ತೀನಿ. ಇದು ಹೇಗೆ ವಸ್ತುವ, ಕ್ರಿಯೆ ಒಂದು ವಸ್ತು ಅಲ್ಲ. ಕ್ರಿಯೆ ನಿಷ್ಪನ್ನ ಸ್ವಭಾವ, ನಿಷ್ಪನ್ನ ಸ್ವಭಾವ ಅಲ್ಲ. ಆದ್ರೂ ಕೂಡ ಅದು ನನ್ನ ಕರ್ತವ್ಯತಾ ಅಷ್ಟೇ ಕರ್ತವ್ಯತೆ ಆಗಲ್ಲ. ಗೌತ ಮಾಡುತ್ತಾನೆ ಅಂದ್ಬಿಟ್ರೆ ಕರ್ತವ್ಯ ಆಗಲ್ಲ. ಅಲ್ಲಿ ಲಡಾದಿ ಶ್ರವಣ, ಯಾಕೆ ಲಟ್ಟಿದೆಯಲ್ಲ, ಗೌತ ಮಾಡ್ತಾನೆ, ಸೋಮಯಾಗ ಮಾಡ್ತಾನೆ ಅನ್ನೋದು ಇದಾಗ ಕ್ರಿಯೆ ಆಗಲ್ಲ. ನಾ ಹೇಗೆ ಅರ್ಥ ಮಾಡ್ಕೊಂಡಿದ್ರೆ ಕ್ರಿಯೆ ಅನ್ನೋದು ಗೊತ್ತಾಗುತ್ತೆ, ನಿಯೋಗ ಇಲ್ಲ. ನಿಯೋಗ ಇಲ್ಲ ಅಂದ್ರೆ ವಿಧಿ ಇಲ್ಲ, ವಿಧಿ ಇಲ್ಲ. ಸರಿ, ಅದೇ ಅಗ್ನಿಹೋತ್ರ ಜುಹೋತಿ ಅಂದ್ರೂ ಅಲ್ಲಿ ಕ್ರಿಯೆ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಕ್ರಿಯೆ ನಡಿಲೇಬೇಕಲ್ಲ. ಅಲ್ಲ, ಕ್ರಿಯೆ ಮಾಡಿದ್ಮೇಲೆ ಆಗುತ್ತೆ. ಅಬ್ಲಿಗೇಷನ್ ಇಲ್ಲ, ನಿಯೋಗ ಇಲ್ಲ. ಹೌದು, ಅಬ್ಲಿಗೇಷನ್ ದಾಕ್ಷಿಣ್ಯ ಅಲ್ವಾ, ಈ ಅರ್ಥದಲ್ಲೂ ಬಳಸ್ತಾರೆ. ಹೌದಾ, ಇಂಪ್ಲಿಮೆಂಟ್ ಅರ್ಥದಲ್ಲಿ ಅಬ್ಲಿಗೇಟರಿ ರೈಟ್ಸ್, ಇಂಪ್ಲಿಮೆಂಟರಿ ಅರ್ಥದಲ್ಲಿ ಅದು ಅಂದ್ರೆ ನೀವು ಹೇಳಿದ ಅರ್ಥವೇ ಜಾಸ್ತಿ, ಈ ಅರ್ಥದಲ್ಲೂ ಬಳಸ್ತಾರೆ. ಹೌದಾ, ಮಾಡ್ಲೇಬೇಕಾಗಿದ್ದಂತಹ ಅನ್ನೋ ಅರ್ಥದಲ್ಲೂ ಬಳಸ್ತಾರೆ. ಹೌದಾ, ಗೊತ್ತಿರಲಿಲ್ಲ. ನೀವು ಹೇಳಿದಂಗೆ ಆ ಅರ್ಥದಲ್ಲೇ ಜಾಸ್ತಿ ಬರುತ್ತೆ. ನೀವು ಹೇಳಿದ ಅರ್ಥದಲ್ಲಿ ಸಂಕೋಚ ಅಬ್ಲಿಗೇಷನ್ ಮಾಡ್ಲೇಬೇಕು ಅನ್ನೋ ಅರ್ಥದಲ್ಲೂ ಬಳಸ್ತಾರೆ. ಹೌದಾ, ನೀ ಹೇಳಿದ ಅರ್ಥ ಹೊಂದತ್ತೆ ಕರೆಕ್ಟ್. ಯಾಕೆಂದ್ರೆ ನಾನು ಅದನ್ನ ಅಮ್ದೇ ತಗೊಂಡೆ ಆ ಅರ್ಥವನ್ನ. ಯಾಕೆಂದ್ರೆ ಲಿಂಗಾಧಿಪತ ಲಿಂಗಾದಿಗಳಲ್ಲಿ ಇದಿದೆ, ವಿಧಿ ಇದೆ, ವಿಧಿ ಇದೆ, ನಿಯೋಗ ಇದೆ. ಅದು ಲಡಾದಿಗಳ ಲೆಟ್ಟಲ್ಲಿ ಅಗ್ನಿಹೋತ್ರ ಮಾಡ್ತಾರೆ, ಅಡಿಗೆ ಮಾಡ್ತಾನೆ, ಫಂಕ್ಷನ್ ಮಾಡ್ತಾರೆ, ಅದು ಅಷ್ಟೇ ಆಗಲ್ಲ. ಅಲ್ಲಿ ವಿಧಿ ಆಗಲ್ಲ, ವಿಧಿ ಗೊತ್ತಾಗಲ್ಲ. ಅಷ್ಟು ಸಾಮಾನ್ಯ ಕ್ರಿಯೆ ಮಾತ್ರ ಗೊತ್ತಾಗತ್ತೆ. ಹಾಗಾಗಿ ಕ್ರಿಯೆಯು ಘಟಪಟಾದಿಗಳಂತೆ ಸಿದ್ಧವಾದ ವಸ್ತು ಅಲ್ಲವಾದ್ದರಿಂದ, ಹಾಗೂ ಪಡೆ ಕ್ರಿಯೆಯು ಘಟಪಟಾದಿಗಳಂತೆ ಸಿದ್ಧವಾದ ವಸ್ತು ಅಲ್ಲವಾದ್ದರಿಂದ, ಅಲ್ಲವಾದರೂ ಮಾಡಿ ಅಲ್ಲವಾದರೂ ಕ್ರಿಯೆಗಳಂತೆ ಸಿದ್ಧವಾದ ವಸ್ತು ಅಲ್ಲವಾಗಿದ್ದರೂ, ಬ್ರಾಕೆಟ್ ಘಟಪಟಾದಿಗಳಂತೆ ಆಗಿದ್ದರೂ
ಬರೀ ಕ್ರಿಯಾಪದದಲ್ಲಿ ಅದು ಕರ್ತವ್ಯತ್ವವನ್ನು ಹೊಂದುವುದಿಲ್ಲ. ಕ್ರಿಯಾಪದ ವಿಧೇಯದಲ್ಲಿ ಕರ್ತವ್ಯ ಆಗಲ್ಲ, ವಿಧಿ ಇರಬೇಕು ಕರ್ತವ್ಯಕ್ಕೆ. ಬರೀ ಕ್ರಿಯಾಪದ ಮಾತ್ರದಿಂದ ಕರ್ತವ್ಯವಾಗುವುದಿಲ್ಲ. ಅವನು ಮದುವೆ ಆಗುತ್ತಾನೆ, ಅದು ಕರ್ತವ್ಯ ಆಗಲ್ಲ. ಆಗುತ್ತಾನೆ ಅವನು ವರ್ತಮಾನಾಪದೇಶ. ವರ್ತಮಾನಾಪದೇಶ ಯಾವತ್ತೂ ಅದು ನಿರ್ದೇಶವಷ್ಟೇ ಹೊರತು ವಿಧಿ ಅಲ್ಲ. ವರ್ತಮಾನಾಪದೇಶ ನಿರ್ದೇಶವೇ ಹೊರತು ವಿಧಿ ಬರೋದಿಲ್ಲ. ಮಾಡಬೇಕು, ಮಸ್ಟ್ ಅಂಡ್ ಶುಡ್. ಮಸ್ಟ್ ಅಂಡ್ ಶುಡ್ ಬಂದಾಗ ಮಾತ್ರ ಅದಕ್ಕೆ ವಿಧಿ ಆಗುತ್ತೆ. ಕಂಪಲ್ಸರಿ ಆಗುತ್ತೆ, ವಿಧಿ ಆಗುತ್ತೆ. ಅದ ನಿಷ್ಫಲಭಾವ ಆಗಿದ್ರು ಕೂಡ ಅದು ಅಷ್ಟಮಾತ್ರಕ್ಕೆ ಕರ್ತವ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಅಲ್ಲ ಕರ್ತವ್ಯತಾ ಯತಃ. ಯಾಕೆಂದ್ರೆ ಲಡಾದಿ ಶ್ರವಣ ತಸ್ಯ, ಆ ಕ್ರಿಯೆಗೆ, ಆ ಕ್ರಿಯಾಪದಕ್ಕೆ ಲಟ್ಟೆ ಮುಂತಾದ ಹೇಳ್ತಾ ಇದ್ರೆ, ಜುಹೋತಿ ಎಂಬ ಕ್ರಿಯಾಪದಕ್ಕೆ ಲಟ್ಟೆ ಮುಂತಾದ ಪದ. ಅಗ್ನಿಹೋತ್ರ ಕರ್ತವ್ಯ, ಅಗ್ನಿಹೋತ್ರಂ ಕರೋತಿ, ವಿಧಿ ಆಗಲ್ಲ. ಲಿಂಗ ಇರ್ಬೇಕು, ವಿಧಿ ಶಬ್ದ ಇರ್ಬೇಕು. ಮಾಡ್ಬೇಕು ಅಂದ್ಬಿಟ್ರೆ ಆಗ್ಲಿಲ್ಲ. ರೂಲಿಂಗ್ ಇರ್ಬೇಕು, ರೂಲಿಂಗ್ ಎರಡು ಇರ್ಬೇಕು. ಲಟ್ಟೆ ಮುಂತಾದ ಪ್ರತ್ಯಯ ಕೇಳಿಬರುತ್ತಿರೋದ್ರಿಂದ ಹಿಂದೆ ಲಿಂಗ್ಲೋತ್ಸವ್ಯ ಪೂರ್ತಿ ಇದೊಂದು ಲಡಾದಿಲಿ ಆದಿನ ತವ್ಯ ಸೇರಿಸ್ಕೊತಾ ಇದ್ದಾರೆ. ತವ್ಯ ಮಾತ್ರಕ್ಕೂ ಆಗಲ್ಲ ಅಂತಾನೆ. ಘಟಪಟಾದಿಗಳಂತೆ ವಸ್ತುವಾಗಿದ್ದರು. ಘಟಪಟಾದಿಗಳಂತೆ ಏನಾಗಿದ್ರು? ಸಿದ್ಧವಾದ ವಸ್ತುವಾಗಿದ್ದರು. ಘಟಪಟಾದಿಗಳು ಸಿದ್ಧವಸ್ತುವಾಗಿದ್ದರು. ಕ್ರಿಯಾಪದ ಏನ್ ಬೆಳ್ಕೊಂಡ್ಬಿಟ್ರಿ, ತಪ್ಪ ಬೆಳ್ಕೊಂಡ್ಬಿಟ್ರಿ, ಕರ್ತವ್ಯತೆಯನ್ನು ಹೊಂದುವುದಿಲ್ಲ. ಏಕೆಂದರೆ ಆ ಕ್ರಿಯಾಪದಕ್ಕೆ ಮುಂತಾದ ಪ್ರತ್ಯಯವು ಕೇಳಿ ಬರುವುದರಿಂದ ಅದು ಆಗುವುದಿಲ್ಲ. ಮುಂಚೆ ತಗೋಬೇಕಾಯ್ತು. ಲಟ್ಟೆ ಮುಂತಾದ ವರ್ತಮಾನ ಪೃಥ್ವಿ ಕೇಳಿ ಬರ್ತಾ ಇರೋದ್ರಿಂದ ಕ್ರಿಯೆಯು ವಸ್ತುವಾಗಿದ್ರು ಕೂಡ ಕರ್ತವ್ಯತೆ ಆಗುವುದಿಲ್ಲ. ಹಾಗೆ ನೋಡ್ರೆ ಸರಿಯಾಗುತ್ತೆ. ಆ ಪ್ರತ್ಯಯವು ಕೇಳಿ ಬರುತ್ತಿರುವುದರಿಂದ ಕ್ರಿಯೆಯು ವಸ್ತುವಾಗಿದ್ದರೂ ಕೂಡ ಕರ್ತವ್ಯತೆ ಅಂತ ಆಗುವುದಿಲ್ಲ. ಕರ್ತವ್ಯತೆ ಎಂದು ತೋರು ಬರುವುದಿಲ್ಲ, ಅಪ್ರತೀತಿ. ಆದ್ರೆ ಲಿಂಗಾದಿಗಳು ತೋರು ಬರುತ್ತೆ. ಲಿಂಗನ ವಿಧಿಲಿಂಗು ಲೋಟಲ್ಲಿ. ತಸ್ಯಾಹ ಅಂದ್ರೆ ಕ್ರಿಯಾಯಾಹ ಅಂತ. ಆ ಕ್ರಿಯೆಗೆ ಬರೀ ಲಡಾದಿ ಶ್ರವಣದಿಂದ ಕರ್ತವ್ಯ ಅಂತ ತೋರು ಬರೋದಿಲ್ಲ, ಲಿಂಗದಿಂದ ತೋರು ಬರುತ್ತೆ ಅಂತಾರೆ. ನೀರ್ ತರ್ತಾನೆ ಅನ್ನೋ ಬೇರೆ, ನೀರ್ ತರಬೇಕು ಬೇರೆ. ನೀರ್ ತರ್ತಾನೆ ಅಂದ್ರೆ ತರ್ತಾನೆ ಆಶಯ. ಊಟ ಮಾಡ್ತಾನೆ ಅದು ವಿಧಿ ಆಗಲ್ಲ, ಊಟ ಮಾಡ್ಬೇಕು ವಿಧಿ ಆಗ್ಬಿಡುತ್ತೆ. ತುಂಬಾ ಬರೆದ್ಬಿಟ್ಟಿದ್ದಾರೆ ಅವರು. ಪೂರ್ವಕ್ಕೆ ಹೌದು, ಬರೀ ಕ್ರಿಯೆಯಿಂದಾನೇ ಸಿದ್ಧವಾಗುತ್ತಲ್ಲ ಅಂತ ಹೇಳೋ ಪಕ್ಷನ ನಿಯೋಗವಾದಿ ಖಂಡನೆ ಮಾಡ್ತೀನಿ. ನಿಯೋಗವಾದಿ ಮೇಲೆ ಪೂರ್ವಕ್ಕೆ ಆಗ್ಬಿಡುತ್ತೆ. ನನು ಕಾಲೋಪಬಂಧೋತ್ರ ಕಾರ್ಯಬುದ್ಧಿ ವಿಘಾತಕೃತ ಸಂದೇಹ ಏವಾತ್ರ ವಿವೇಕಾಭಾವತಸ್ತವ. ಕಾಲೋಪಬಂಧಃ ಅತ್ರ ಅಲ್ಲಿ ಅಲ್ಲಪ್ಪ, ಇಲ್ಲಿ ಕಾಲದ ಉಪಬಂಧನ ಅಡ್ಡಿ ಇದೆ. ವರ್ತಮಾನ ಕಾಲ ಹೇಳ್ತಾ ಇರೋದ್ರಿಂದ ಅದು ಕಾರ್ಯಬುದ್ಧಿನ ಅಡ್ಡಿ ಮಾಡಿದೆ. ಕಾರ್ಯ ಮಾಡ್ಬೇಕು ಅನ್ನೋದನ್ನ ತಡೆಗಟ್ಟತ್ತೆ. ಅದು ಮಾಡುತ್ತಾನೆ ಅನ್ನೋದು ಮಾಡ್ಬೇಕು ಅನ್ನೋದನ್ನ ತಡೆಗಟ್ಟುತ್ತೆ. ಅವನು ಊಟ ಮಾಡ್ತಾನೆ ಅನ್ನೋದಿದೆಯಲ್ಲ, ಊಟ ಮಾಡ್ಲೇಬೇಕು, ಈಗಲೇ ಮಾಡ್ಬೇಕು ಅನ್ನೋದನ್ನ ತಡೆಗಟ್ಟತ್ತೆ. ಊಟ ಮಾಡ್ತಾನೆ ಈಗಲೋ, ಆಮೇಲೆ ಯಾವಾಗ ಮಾಡ್ತಾನೆ. ಅಲ್ಲ, ಈ ಊಟ ಮಾಡ್ಬೇಕು ಅಂದ್ಬಿಟ್ರೆ ಇದಾಗ್ಬಿಡುತ್ತೆ. ನಾನು ಅಲ್ಲ, ಇಲ್ಲಿ ಲಟ್ಟೆ ಮುಂತಾದಲ್ಲಿ ಆ ಕಾಲದ ಒಂದು ಉಪಬಂಧನೆ ಅಡ್ಡಿ ಇದೆ. ಕಾಲದ ಅಡ್ಡಿ ಇರೋದ್ರಿಂದ ಅದು ಕಾರ್ಯ ಬುದ್ಧಿಗೆ ಅಡ್ಡಿಯನ್ನು ಉಂಟು ಮಾಡುತ್ತೆ. ಕರ್ತವ್ಯ ಬುದ್ಧಿಗೆ ಅಡ್ಡಿ ಮಾಡುತ್ತೆ.
ವರ್ತಮಾನಾಪದೇಶ ಇದೆಯಲ್ಲ, ವರ್ತಮಾನಾಪದೇಶ ವಿಧಿಗೆ ಅಡ್ಡಿಯನ್ನು ಮಾಡುತ್ತೆ, ಕಂಪಲ್ಸರಿ ಮಾಡ್ಲೇಬೇಕು ಅಂತ ಅಡ್ಡಿ ಮಾಡುತ್ತೆ. ಅದರಿಂದ ಈ ಸಂದೇಹವು ಇಲ್ಲಿ ಬರೋಲ್ಲ. ಯಾಕಂದ್ರೆ ನಿಮಗೆ ವಿವೇಕವಿಲ್ಲವಾದ್ದರಿಂದ ಅಥವಾ ಅರ್ಥ ಸಂದೇಹ ವಿವೇಕಾಭಾವ, ವಿವೇಕವಿಲ್ಲದೆ ಇರೋದ್ರಿಂದ ನಿನಗೆ ಇಲ್ಲಿ ಸಂದೇಹ ಬಂದಿದೆ ಅಂತ ಇದ್ದಾರೆ. ಅಂದ್ರೆ ಲಟ್ಟಿಗೂ ವಿಧಿಲಿಂಗಿಗೂ ವಿವೇಕವಿಲ್ಲದೆ ಇರೋದ್ರಿಂದ ನಿಮ್ಗೆ ಈ ಸಂದೇಹ ಬಂದಿದೆ. ಶುರು ಮಾಡ್ಕೊಂಡಿದ್ದು ಯಾರು ಅಂತ ಅಲ್ಲ, ಇದು ನಿಯೋಗವಾದಿ. ನಿಯೋಗವಾದಿ ಉತ್ಸಾಹ ಕೊಡ್ತಿದ್ದಾನೆ ಅವನಿಗೆ, ನಿಯೋಗವಾದಿ ಉತ್ಸಾಹ ಅವನಿಗೆ ಅವನ ಮೇಲೆ. ನೈತಂತಿರೋದು ಯಾರು? ಅಲ್ಲ, ಈ ಸಂದೇಹದ ನಿಯೋಗವಾದಿಯೇ ಅವನಿಗೆ ಮೇಲೆ ಹೇಳ್ದಕ್ಕೆ 6ನೇ ಶ್ಲೋಕ ಹೇಳ್ದಕ್ಕೆ ಉತ್ಸಾಹ ಕೊಡ್ತಾ ಇದ್ದಾನೆ. ಲಡಾದಿಗಳಲ್ಲಿ ಕ್ರಿಯೆ ಇಲ್ವಲ್ಲ ಅಂತಂದ್ರೆ, ಅಲ್ಲ ಲಡಾದಿಗಳ ಕ್ರಿಯೆ ಇಲ್ಲ ಅಂತ ಯಾಕೆ ತೋರುತ್ತೆ ಅಂದ್ರೆ ಅದು ಕಾಲೋಪ ಬಂಧ ಇರೋದ್ರಿಂದ ಕ್ರಿಯೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಜುಹೋತಿ ಅಂತಿರೋದ್ರಿಂದ ವರ್ತಮಾನ ಪ್ರದೇಶ ಇರೋದ್ರಿಂದ ಅದು ಕಾರ್ಯ ಬುದ್ಧಿಗೆ ವಿಘಾತ ಉಂಟು ಮಾಡ್ತದೆ, ಕರ್ತವ್ಯ ಬುದ್ಧಿಗೆ ವಿಘಾತ ಉಂಟು ಮಾಡ್ತಾ ಇದೆ. ಆದರೆ ಈ ಸಂದೇಹವು ಇಲ್ಲಿ ಸರಿಯಲ್ಲ. ಯಾಕೆಂದ್ರೆ ನಿನಗೆ ವಿವೇಕವಿಲ್ಲವಾದ್ದರಿಂದ ನಿಮಗೆ ಈ ಸಂದೇಹ ಬಂದಿದೆ, ಸರಿಯಲ್ಲ. ಅದನ್ನು ಹೊಂದಿಸ್ತಾನೆ ಇವಾಗ. ಲಟ್ಟಿಗೂ ವಿಧಿ ತೋರಿಸ್ತಾನೆ ಅವನು, ಲಡಾದಿಗಳಿಗೂ ವಿಧಿ ಬರುತ್ತೆ ಅಂತ ತೋರಿಸ್ತಾನೆ ಅವನು. ಯಾಕೆಂದ್ರೆ ಅವನು ವೇದದಲ್ಲಿ ಲಟ್ಟು ಲೇಟ್ ಅರ್ಸಲ್ ಬರುತ್ತೆ ಅಂತ, ಅಗ್ನಿಹೋತ್ರ ಜುಹೋತಿ ಇದ್ರು ಜುಹೋಯಾತ ಅರ್ಸಲ್ಲೇ ಬರುತ್ತೆ ಅಂತ ತೋರಿಸ್ತಾನೆ. ಬರೀ ವರ್ತಮಾನ ಹೇಳಿ ಪ್ರಯೋಜನ ಇಲ್ಲ ಅಂತ ಅಲ್ಲ ಅಂಬರ್ಕೊಳ್ಳಿ. ಅಲ್ಲ, ಇಲ್ಲಿ ಜುಹೋತಿ, ಅಗ್ನಿಹೋತ್ರನ್ ಜುಹೋತಿ, ಸೋಮ ಯಜತೆ ಇತ್ಯಾದಿ ವಾಕ್ಯಗಳಲ್ಲಿ ಒಂದು ಕಾಲದ ಅಡ್ಡಿ ಅಲ್ಲ. ಇಲ್ಲಿ ಅಗ್ನಿಹೋತ್ರನ್ ಜುಹೋತಿ ಮುಂತಾದ ವಾಕ್ಯಗಳಲ್ಲಿ ವರ್ತಮಾನ ಕಾಲದ ಅಡ್ಡಿ ಇರೋದ್ರಿಂದ ಕರ್ತವ್ಯ ಬುದ್ಧಿಯನ್ನು ಅಡ್ಡಿ ಮಾಡುವಂಥದ್ದು ಎಂದು ನಿಂಗೆ ಅನ್ನಿಸ್ತಾ ಇದೆ, ತೋರ್ತಾ ಇದೆ. ಕರ್ತವ್ಯ ಬುದ್ಧಿ ವಿಘಾತಕ ಭವತಿ ಅಂತ ಕರ್ತವ್ಯ ಬುದ್ಧಿ ನಿಂಗೆ ಅಡ್ಡಿ ಮಾಡ್ತಾ ಇದೆ. ಆದರೆ ಈ ಸಂದೇಹ ಇಲ್ಲಿ ಸರಿಯಲ್ಲ. ನಕಾರ ಸಂದೇಹ ಈ ಸಂದೇಹ ಸಂದೇಹ ಪುಲ್ಲಿಂಗ ಏತದ್ ನಪುಂಸಕ ಈಶ ಸಂದೇಹ. ಅಲ್ಲ, ನೈತತ್ವ ಹಸಿ ಮಾಡುವ ಸಂದೇಹ ವಿವೇಕಾಭಾವತ ಸ್ಥಾನ ಮಾಡುವ. ಇದು ಸರಿಯಲ್ಲ, ನೈತತ್ವ ಇದು ಸರಿಯಲ್ಲ. ವಿವೇಕ ಇಲ್ಲವಾದ್ರಿಂದ ನಿಂಗೆ ಸಂದೇಹ ಆಗ್ತಾ ಇದೆ ಮಮ್ಮಿ. ಯಾಕಂದ್ರೆ ಏತಸ ಹೊಂದಲ್ವಲ್ಲ, ಹಂಗ ಮಾಡ್ಬಿಡು. ನೈತತ್ವ ಇದು ಸರಿಯಲ್ಲ, ಏಕೆಂದರೆ ನಿನಗೆ ವಿವೇಕವಿಲ್ಲವಾದ್ರಿಂದ ಸಂದೇಹ ಉಂಟಾಗುತ್ತಿದೆ. ಪೂರ್ವಾರ್ಧದಲ್ಲಿ ಕಾಲ ಸಂಬಂಧ ಇರೋದ್ರಿಂದ ಹೊಡೆದಾಗುತ್ತೆ ಅಂದ್ರು, ಸಂದೇಹ ಏನಕ್ಕಿಲ್ಲ, ಹೊಡೆದಾಗುತ್ತೆ ಅನ್ನೋದು ಸರಿ ಇಲ್ಲ. ಆತರ ಮುಂದೆ ಅದರಲ್ಲೂ ತೋರಿಸ್ತೀನಿ. ಈಗ ಲಟ್ಟಲು ಬಿಸಿ ತೋರಿಸ್ತೀನಿ ಅಂತ ಹೇಳ್ತಾನೆ ಅವರು. ಸರಿಯಲ್ಲ, ಏಕೆಂದ್ರೆ ಅಲ್ಲಿ ನಿಲ್ಸ್ಕೊಳ್ಳಿ, ಇದು ಸರಿಯಲ್ಲ, ಇದು ಸರಿಯಾದ ನಿಲ್ಸ್ಬಿಡಿ. ಸಂದೇಹ ವಿವೇಕವಿಲ್ಲವಾದ್ರಿಂದ ನಿಮಗೆ ಈ ಸಂದೇಹವೇ ಇಲ್ಲಿ ಉಂಟಾಗಿದೆ. ವಿಂಗಡಿಸಿ ತಿಳಿಯೋದಕ್ಕೆ ಬರೋದಿಲ್ಲ, ಆದ್ರಿಂದ ಇಲ್ಲಿ ಸಂದೇಹ ಬಂದು ಹೋಗುತ್ತೆ. ಡಿಸ್ಕ್ರಿಮಿನೇಟರಿ ನಾಲೆಜ್ ಇಲ್ಲ ನಿಮಗೆ, ಅದಕ್ಕೆ ಡೌಟ್ ಇರುತ್ತೆ ಅಂತ. ವಿವೇಕವಿಲ್ಲವಾದ್ರಿಂದ ನಿಮಗೆ ಇಲ್ಲಿ ಸಂದೇಹವೇ ಉಂಟಾಗಿದೆ. ಸಂಜ್ಞಾನ ವಾಕ್ಯನು ಇದೆ ಲೆಕ್ಕಲ್ಲೇ ಬಂದಿರೋದು. ಅದು ಫಲ ವಾಕ್ಯ, ಕಲಂ ಭದ್ರಮಷ್ಟಿದೆ. ಆದ್ರಿಂದ ಕ್ರಿಯೆ ಊಹೆ ಮಾಡಿ ಮಾಡ್ತೀವಿ ಅಷ್ಟೇ. ಅದ ಮೇಲೆ ಹೇಳ್ತಾನೆ ಬಾ, ಇಲ್ಲಿ ಕಾರ್ಯಬುದ್ಧಿ ವಿಘಾತ ಮಾಡುತ್ತಲ್ಲ ನಿನ್ನ ಇದು ವರ್ತಮಾನ, ಅದು ಭಾವಾತ್ ಕಾರ್ಯತ ಕಿಂ ಭಾವಾತ್ ಕಾರ್ಯತ ಭಿನ್ನ ನಡಾದಿರಿಯ ಪದ್ಯತೆ. ಅದು ಓದಿ ಗೊತ್ತಾಯ್ತು. ಕಾಲೋಪಬಂಧ ಕಿಂ ವಿವೇಕವಿಲ್ಲವಾದ್ರಿಂದ ಈ ಸಂದೇಹವೇ ಈ ಸಂದೇಹವಾಗಿದೆ. ವಿವೇಕವಿಲ್ಲದ್ರಿಂದಲೇ ನೀವು ಉಂಟಾಗಿದೆ.
ವಿವೇಕವಿಲ್ಲವಾದ್ದರಿಂದ ಇಲ್ಲಿ ಸಂದೇಹ ಉಂಟಾಗಿದೆ. ಕಾಲೋಪಬಂಧ ಕಿಂತ್ವತ್ರ ಕಾಲಬುದ್ಧಿ ವಿಘಾತಕೃತ್ ಕಿಂ ಭಾವಾತ್ ಕಾರ್ಯತಾ ಭಿನ್ನ ತದಾದಿರ್ಯಾಂ ನ ಭಾಷತೆ. ಕಿಂತ್ವತ್ರ ಆಲೋಪವಂತಹ ಕಿಂ ಉದು ಅತ್ರ ಕಾರ್ಯಬುದ್ಧಿವಿಘಾತಕತೆ ಕಿಂ ಭಾವಾತ್ ಕಾರ್ಯತಾ ನ ಲಡಾದಿಹಿ ಯಾಂ ನ ಭಾಸತೆ. ಇದು ಕಾಲೋಪಬಂಧ ಕಿಂತ್ವತ್ರ ಇಲ್ಲಿ ಕಾಲೋಪಬಂಧ ಇದೆಯಲ್ಲ, ಅದು ಕಾರ್ಯಬುದ್ಧಿಯನ್ನು ಅಡ್ಡಿ ಮಾಡುತ್ತೆ ಅಂತ ಇದೆಯಲ್ಲ, ಮಾಡ್ಬೇಕು ಅನ್ನೋ ಕರ್ತವ್ಯವನ್ನು ಅಡ್ಡಿ ಮಾಡುತ್ತೆ ಅಂತ ಇದೆಯಲ್ಲ, ಅದು ಭಾವವಾಗಿರೋದನ್ನ ಅಡ್ಡಿ ಮಾಡುತ್ತೆ ಅಂತ ಅಂತೀಯೋ. ಭಾವಾತ್ ಕಾರ್ಯತಾ ಭಾವಾತ್ ಭಿನ್ನ ಕಿಂ ಕಾರ್ಯತಾ ಅನ್ನೋದಿದೆ, ಮಾಡ್ಬೇಕು ಅನ್ನೋದು ಏನಿದೆಯಲ್ಲ ಅದು ವಸ್ತುಗಿಂತ ಬೇರೆ ಅಂತ ನೋಡಿದೆಯಲ್ಲ ನೀನು. ಕಾರ್ಯತಾ ಅನ್ನೋದು ಒಂದು ವಸ್ತುವೇ, ಘಟಪಟ ಹೇಗೆ ವಸ್ತುವ, ಕಾರ್ಯತಾ ಅನ್ನೋದು ಒಂದು ವಸ್ತುವೇ. ಅದರಿಂದ ಅದು ಅಡ್ಡಿ ಮಾಡಲ್ಲ ಅಂತಾನೆ ಅವನು. ಕಿಂ ಕಾರ್ಯತಾ ಕಿಂ ಭಾವಾತ್ ಭಿನ್ನ, ಕಾರ್ಯತ ಅಂದ್ರೆ ನಿಯೋಗ. ಅದು ನಿಯೋಗ ಅನ್ನೋದಿದೆಯಲ್ಲ, ಅದೇನು ಭಾವಕ್ಕಿಂತ ಬೇರೆ ಕ್ರಿಯೆಗಿಂತ ಬೇರೆ ಅನ್ಕೊಂಡಿದ್ಯೇನೋ ಇಲ್ಲ. ಯಾವ ನಿಯೋಗವನ್ನ ಲಡಾದಿಗಿಂತ ಬೇರೆ ಹೇಳ್ತಾ ಇದೀಯೋ, ಲಡಾದಿಗಳು ಅದನ್ನ ಹೇಳಲ್ಲ ಅಂತ. ಯಾವ ಕ್ರಿಯೆಯನ್ನ ಲಡಾದಿಗಳು ಹೇಳಲ್ಲ ಅಂತ ಹೇಳ್ತಾ ಇದೀಯೋ ನಿಯೋಗಕ್ಕಿಂತ ವಸ್ತುಗಿಂತ ಅದು ವಸ್ತುವೇ ಅಂತ. ಘಟ ಕ್ರಿಯೆ ಅದು ಕ್ರಿಯೆ ಅವನೇಂತಿದ್ದಾನೆ, ಅನಿಷ್ಪನ್ನ ಸ್ವಭಾವ ಅನಿಷ್ಪನ್ನ ಸ್ವಭಾವ ಅಂತ. ಇದು ಇದು ಘಟಪಟಾಗ್ಲೂ ತಯಾರಾಗಿರೋದು, ಕ್ರಿಯೆ ತಯಾರಾಗ್ಬೇಕಾಗಿರೋದು ಅದಕ್ಕೆ ವಿಧಿ ಮಾಡಿ. ಆಗದೆ ಇದ್ರೂ ಕೂಡ ಲಡಾದಿಗಳನ್ನ ಅದನ್ನ ಲಿಂಗಾದಿಗಳಂತ ಅಲ್ಲಿ ತೋರಲ್ಲ ಅಂತ ಅನಿಸ್ತಾ ಇದೆ ಅಷ್ಟೇ. ಅದಕ್ಕಂತಿದ್ದಾನೆ ಅವನು. ಕಾಲ ಅಲ್ಲಿ ಅಡ್ಡಿ ಮಾಡ್ತಾ ಇದೆ, ವರ್ತಮಾನ ಹೇಳ್ತಾ ಇರೋದ್ರಿಂದ ಅದು ಕಾರ್ಯಬುದ್ಧಿ ಅಡ್ಡಿ ಮಾಡ್ತಾ ಇದೆ ಅಂತಂದೆಲ್ಲ, ಇದು ಸರಿಯಲ್ಲ. ಯಾಕಂದ್ರೆ ನಿಂಗೆ ಅದರಲ್ಲಿ ವಿವೇಕ ಇಲ್ವಾದ್ರಿಂದ, ಯಾವ್ದ್ರಲ್ಲಿ ನಿಯೋಗದ ವಿಷಯ ನಿಮ್ಗೆ ವಿವೇಕ ಇಲ್ಲ. ಕ್ರಿಯೆಗೂ ಕಾರ್ಯತೆಗೂ ವಿವೇಕ ಇಲ್ಲ, ಅದರಿಂದ ನಿನಗೆ ಸಂಶಯ ಬಂದೇ ಬರುತ್ತೆ. ಕ್ರಿಯಾ ಕಾರ್ಯದ ಒಂದೇ ಅಂತ ಇದ್ದಾನೆ ಅವನು. ಕಿಂತು ಇದು ಪೂರ್ವ ಪಕ್ಷ ಅನ್ಸುತ್ತೆ, ಅವನ್ ಪೂರ್ವಪಕ್ಷವೇ. ಆಕ್ಷನ್ ಮತ್ತೆ ಅದೇ ಆಬ್ಲಿಗೇಟರಿ ಇದು ನಿಯೋಗ. ಆದರೆ ಇಲ್ಲಿ ಕಿಂತು ಹತ್ರ, ಆದರೆ ಇಲ್ಲಿ ವರ್ತಮಾನವು ಕಾರ್ಯಬುದ್ಧಿಯನ್ನ ಅಡ್ಡಿ ಮಾಡುತ್ತೆ, ಕಾರ್ಯಬುದ್ಧಿಗೆ ಅಡ್ಡಿ ಮಾಡುತ್ತೆ ಅಂತ ಹೇಳಿದೆಯಲ್ಲ, ಹೇಳ್ತಾ ಇದೆಯಲ್ಲ, ಅಂತ ತೋರ್ತಾ ಇದೆಯಲ್ಲ. ಕಾಲೋಪಬಂಧವು ಕಾಲದ ಅಡ್ಡಿಯು ಕಾರ್ಯಬುದ್ಧಿಯನ್ನು ಅಡ್ಡಿ ಮಾಡುತ್ತೆ ಅಂತ ಅನ್ನೋದೇನಿದೆ, ಅಡ್ಡಿ ಮಾಡುತ್ತೆ ಅನ್ನೋದು ಏನ್ ಹೇಳ್ತಿದ್ಯಾ, ಅದು ಅದು ಆ ಕಾರ್ಯತ್ವವು ಭಾವಕ್ಕಿಂತ ಬೇರೆ ಅನ್ಕೊಂಡಿದ್ಯೇನು. ಕಿಂ ಭಾವ ಭಿನ್ನ ಕಾರ್ಯತ ನಿಯೋಗ ಮಾಡ್ಕೊಳ್ಳಿ. ನಿಯೋಗವು ಕ್ರಿಯೆಗಿಂತ ನಿಯೋಗವು ಕ್ರಿಯೆಗಿಂತ ಭಿನ್ನ. ಲಟ್ಟಾದಿ ಪ್ರಯೋಗವು ಕ್ರಿಯೆಗಿಂತ ನಿಯೋಗವನ್ನು ಬೇರೆ ಎಂದು ಹೇಳುತ್ತಿದೆ ಅಂತ ಅನ್ಕೊಂಡು. ಅಲ್ಲ, ನಿಯೋಗವನ್ನು ಅವನು ಇದು ಬಿಡಿದ, ಕ್ರಿಯೆಯನ್ನು ಅವನು ವಸ್ತು ಅಲ್ಲ ಅಂದ್ಬಿಟ್ಟಲ್ಲ. ಕ್ರಿಯೆಯನ್ನ ಅರ್ಥನೇ ಕ್ರಿಯೆ ಅಂತ. ಸರಿ, ಕ್ರಿಯೆಗಿಂತ ನಿಯೋಗ ಭಿನ್ನ ಅಂತ ಏನ್ ಅನ್ಕೊಂಡಿದ್ಯೇನು. ಲಟ್ಟು ಹೇಳಲ್ಲ ಅಂತ ಅನ್ಕೊಂಡಿದ್ಯೇನು. ಲಟ್ಟು ನಭಾಷತೆ ಕ್ರಿಯೆಗಿಂತ ಬೇರೆ ಆಗಿದೆಯೇನು. ಯಾವ ಕ್ರಿಯೆಯು ಯಾವ ಲಡಾದಿ ಲಡಾದಿ ಯಾವ
ಹೇಳಲ್ಲ ಅಂತ ಅನ್ಕೊಂಡಿದೀಯೇನು ಅಂತ. ಯಾವ ಕ್ರಿಯೆಯನ್ನು ಹೇಳಲ್ಲ ಅಂತಂದಿದೆಯೋ? ಅಲ್ಲ, ಇದು ಕ್ರಿಯೆಗಿಂತ ಇದು ನಿಯೋಗವನ್ನ ಬೇರೆ ಅಂತ ಹೇಳಲ್ಲ ಅಂತ ಅನ್ಕೊಂಡಿದೀಯೇನು? ಅವನ ಪ್ರಕಾರ ಗುರುಗಳೇ ಈ ಲಟ್ಟು ಕ್ರಿಯೆನ್ ಹೇಳಲ್ಲ ಅಂತ ಹೇಳ್ತಾ ಇದಾರಲ್ಲ, ಅದು ಕ್ರಿಯೆ ಅಂತ ಹೇಳ್ಬೇಕು ಅಂತ ಇವನು ಹೇಳ್ತಿದ್ದಾನೆ. ಲಟ್ಟಿಂದ ನೀನೇನ್ ಅನ್ಕೊಂಡಿದೀಯಾ ಇದು ಬೇರೆ ಇದು ಬೇರೆ ಅಂತ? ಅಲ್ಲ, ಯಾಮನ ಗಂಧಿದ್ಯಾ ಮುಂದೆ ಅನ್ವಯ ತೋರಿಸ್ತಾ ಇದ್ದೀನಿ. ಯಾಮ್ ಕ್ರಿಯಾ, ಯಾವ ಕ್ರಿಯೆಯನ್ನ ಲಡಾದಿಗಳು ಹೇಳಲ್ಲ ಅಂತ ಅಂತಿದೆಯೋ, ಯಾವ ಕ್ರಿಯೆ ಎಂಬುದು ಏನಿದೆ ಅದನ್ನ ಲಡಾದಿಗಳು ಹೇಳಲ್ಲ ಅಂತ ಅಂತಿದೆಯೋ, ಆ ಕ್ರಿಯೆ ಕಾರ್ಯಕ್ಕಿಂತ ಬೇರೆ ಅಂತ ಅನ್ಕೊಂಡಿದೀಯೇನು? ಕ್ರಿಯೆಯು ಲಡಾದಿಗಳಿಗಿಂತ ಬೇರೆ ಎಂದು ಬೇರೆ ಅಲ್ಲ ಅಂತ. ಲಡಾದಿಗಳು ಲಡಾದಿಗಳು ಕ್ರಿಯೆಯನ್ನು ಹೇಳಲ್ಲ ಅಂತ ಹೇಳ್ತೀವಿಯೋ, ಆ ಕ್ರಿಯೆಗಿಂತ ಆ ನಿಯೋಗ ಬೇರೆ ಆಗಿದೆಯೇನು? ಕಷ್ಟ ಇದೆ ಅರ್ಥ ಆಗೋದು. ಅಲ್ಲಿ ಲಿಂಗ್ಲೋಟ್ ವಿಧಿ ನಿಯೋಗ ಇದೆಯಲ್ಲ, ಕಟ್ ಮಾಡೋದು ಬೇರೆ, ಕ್ರಿಯಾಪದ ಬೇರೆ ಅಂತ ಅವನು. ಕ್ರಿಯಾಪದ ಅದು ನಿಷ್ಪಾದ್ಯ, ಅದು ಕಟ್ ಮಾಡಿದ ವಸ್ತು ಅಲ್ಲ ಅಂತ. ಇಲ್ಲ ಇಲ್ಲಿ ಸಮಾನಾರ್ಥಕ ಕೊಡ್ತಾ ಇದ್ದೀವಿ. ಕ್ರಿಯೆಯು ನಿಯೋಗವು ಒಂದೇ. ಬೇರೆ ಅಲ್ಲ. ಅಭ್ಯೋತಿ ಜ್ಯೋತಿದೆ, ಅಭ್ಯೋತಿ ಜುಹ್ಯಾತ್ ಅಂತ ಅರ್ಥ. ಆದರೆ ವರ್ತಮಾನ ಕಾರ್ಯದ ಬುದ್ಧಿಯು ಅಡ್ಡಿ ಮಾಡುತ್ತದೆ ಎಂದು. ಆದರೆ ಕಾರ್ಯಬುದ್ಧಿಯನ್ನು ಅಡ್ಡಿ ಮಾಡಬೇಕು ಎಂಬ ಬುದ್ಧಿಯನ್ನು ಅಡ್ಡಿ ಮಾಡುತ್ತೆ ವರ್ತಮಾನ ಕಾಲವು ಕಾರ್ಯಬುದ್ಧಿಯನ್ನು ಅಡ್ಡಿ ಮಾಡುತ್ತೆ ಅಂತ ಏನು ಹೇಳ್ತಾ ಇದೀಯಾ? ಹಾಗೆ ಆದರೆ ವರ್ತಮಾನ ಕಾರ್ಯದ ನಿಯೋಗವಾದಿ ಮೇಲೆ ಆಕ್ಷೇಪಕ ಹೇಳ್ತಾರೆ. ಸರಿ, ನಿಯೋಗವಾದಿ ಹೇಳ್ತಾರೆ ನಿಯೋಗ ಬೇರೆ ಕ್ರಿಯೆ ಬೇರೆ ಅಂತ. ಅದು ಅವನ ಸಿದ್ಧಾಂತ. ಅದೇ ಲಟ್ಟೆಲ್ಲ ಹೇಳಲ್ಲ ಅಂತ ಅವನ ಪ್ರಕಾರ. ಯಾರ ಪ್ರಕಾರ? ನಿಯೋಗವಾದಿ ಪ್ರಕಾರ. ಅಲ್ಲ, ಮೀಮಾಂಸಕ ಬರ ಲಟ್ಟ ಕ್ರಿಯಾಪದ ನಿಯೋಗವಾದಿ ಪ್ರಕಾರ ನಿಯೋಗವೇ ಹೇಳಕ್ ಬಂದಿರೋದು, ಕೃತಿ ನಿಯೋಗದಿಂದಾನೇ ಆಗೋದು ಅಂತ. ಅವನ ಪ್ರಕಾರ ಈ ಲಟ್ಟು ಎಲ್ಲ ನಿಯೋಗ ಹೇಳಲ್ಲ, ನಿಯೋಗ ಹೇಳೋದೇ ತಾತ್ಪರ್ಯ ಅಂತ ಹೇಳಕ್ ಬಂದಿದೆ. ನಿಯೋಗ ನಿಯೋಗ ಎಲ್ಲಿ ತಗೊಂಡ್ಬರ್ತಾನೆ? ಲಟ್ಟ ತೋರಿಸ್ಬೇಕು ನಿಯೋಗವನ್ನ. ಅಲ್ಲ, ಅವನು ತೋರಿಸ್ತಿಲ್ಲ ಅಂತ. ಅದಕ್ಕೆ ಅಲ್ಲ, ನಿಯೋಗ ಲಟ್ಟನ್ನು ತೋರಿಸ್ತಲ್ಲ, ಬರುತ್ತಲ್ಲ ಅಂತ ಆಕ್ಷೇಪ ಮಾಡ್ತೀನಿ ನೋಡ್ಕೊಂಡೆ. ಅದಕ್ಕೆ ಇವನು ಮುಂದೆ ಏನೋ ಉತ್ತರ ಕೊಡ್ತಾನೆ. ಈ ಕಾಲದ ಅಡ್ಡಿ ಎಂಬುದೇನಿದೆ, ಅದು ಮಾಡಬೇಕಾದದ್ದರ ಬುದ್ಧಿಯನ್ನು ನಾಶಪಡಿಸುತ್ತದೆ. ಕಾಲದ ಅಡ್ಡಿ ಏನಿದೆ ಅಂದ್ರೆ ವರ್ತಮಾನ ಕಾಲ ಅನ್ನೋ ಅಡ್ಡಿ ಏನಿದೆ ಅಂತ ಹಾಕಬೇಕು. ವರ್ತಮಾನ ಕಾಲದ ಅಡ್ಡಿ ಎಂಬುದೇನಿದೆ ಅದು ಕರ್ತವ್ಯ ಬುದ್ಧಿಯನ್ನ ತಡೆಗಟ್ಟತ್ತೆ ಎಂದು ಹೇಳುತ್ತೀವಿ ಅಲ್ಲ. ಅದು ವರ್ತಮಾನ ಕಾಲದ ಬಂಧವು ಕರ್ತವ್ಯ ಬುದ್ಧಿಯನ್ನ ತಡೆಗಟ್ಟತೆ ಎಂಬುದೇನಿದೆ. ಏನು ಕ್ರಿಯೆಗಿಂತ ನಿಯೋಗ ಬೇರೆ ಅಂತ ಅಂದ್ಕೊಂಡಿದೆಯೇನು? ಇದು ಶ್ರೀಕಾಂತ್ ಅಂತ ಇದ್ ಮಾಡ. ಇವರಲ್ಲಿ ಹೆಡ್ಡಿಂಗು ಲಿಂಗಾದಿ ವಾಚ್ಯಂ ಕಾರ್ಯಂ ಕ್ರಿಯಾದಿ ವಿಲಕ್ಷಣಮಿತಿ. ಹಿಂದಿ ಇದ್ರೊಳಗೆ ಇನ್ನೊಂದು ಸಂಸ್ಕೃತ ಇರಲಿಲ್ಲ. ಅದರಲ್ಲಿ ಪಚತಿತ್ಯಾದೌ ಕ್ರಿಯಾ ಪ್ರತೀತಾತೇವ ಕರ್ತವ್ಯತ ಅಂದ್ರೆ ಅದು ಪಚತಿ ಅನ್ನೋ ಒಂದು ಕ್ರಿಯಾಪದಕ್ಕೆ ಹೋಲಿಸ್ಬಿಟ್ಟು ಇದು ವರ್ತಮಾನದ ಲಂಗ್ ಹೆಲ್ಪ್ ಮಾಡ್ತಾ ಇದೆಯೋ ಏನೋ ಅಂತ ಒಂದು ಡೌಟ್ ಅಲ್ವಾ ಅದು? ಅಲ್ಲಲ್ಲ, ಪಚತಿ ಅಂತಂದ್ರೆ ಬರೀ ಪಚನ ಕ್ರಿಯೆ ಮಾತ್ರ ಅಲ್ಲ. ಪಚನ ಕ್ರಿಯೆ, ಪಚನ ವ್ಯಾಪಾರ ಸಲಕರಣೆಗಳು ಫಲ ಅಷ್ಟು ಸೇರಿ ಪಚತಿ ಕ್ರಿಯಾರ್ಥ ಅಂತ ಒಂದು ಹೇಳ್ತಿದ್ದಾನೆ. ಹೌದು, ಪಚತಿ ಅಡಿಗೆ ಮಾಡುತ್ತಾನೆ ಅಂದ್ರೆ ಅಡಿಗೆ ಮಾಡುತ್ತಾನೆ ಕ್ರಿಯಾಪದಕ್ಕೆ. ಅಡಿಗೆ ಮಾಡ್ತಾನೆ ಅದಕ್ಕೆ ಬೇಕಾದ ಅಕ್ಕಿ, ನೀರು, ಬೆಂಕಿ, ಪಾತ್ರೆ, ಆ ಬೇಯಿಸೋದು, ಅನ್ನ ಆಗೋದು, ಅಷ್ಟು ಪಚತಿ ಅನ್ನೋದು ಸೇರ್ಕೊಂಡಿದೆ ಅಂತ. ಕುಕ್ಕಿಂಗ್ ಅಲ್ಲದೆ ಕುಕ್ಕಿಂಗ್ ಶಬ್ದ ಅರ್ಥ ಬರೀ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕುಕ್ಕಿಂಗ್ ಅಂತಲ್ಲ, ತೃಪ್ತಿ ಆಗೋದು, ಮೆತ್ತಗಾಗೋದು ಅನ್ನೋದು ಫಲ ಆಗೋದು.
ಈ ವರ್ತಮಾನ ಕಾಲದ ಅಡ್ಡಿ ಎಂಬುದೇನಿದೆ ಅದು ಮಾಡ್ಬೇಕಂಬ ಬುದ್ಧಿಯನ್ನು ವ್ಯವಹಾರ ಮಾಡ್ತೇನೆ ಏನು ಹೇಳುತ್ತಿರುವೆ ಇದೇನು ಕ್ರಿಯೆಗಿಂತ ನಿಯೋಗವು ಬೇರೆ ಎಂದು ಇಟ್ಕೊಂಡು ಹೇಳ್ತೀವಿ ಏನು? ಕ್ರಿಯೆಗಿಂತ ನಿಯೋಗವು ಬೇರೆ ಎಂಬ ಅಭಿಪ್ರಾಯದಿಂದ ಹೇಳ್ತಿರುವೆ ಏನು ಅಂತ ಮಾಡ್ಕೋಬೇಕು, ಅಧ್ಯಯನ ಮಾಡ್ಕೋಬೇಕು. ಏನೇ ಯಾವ ಕ್ರಿಯೆಯನ್ನ ಲಡಾದಿಗಳು ಹೇಳೋದಿಲ್ಲ ಎಂದು ಹೇಳ್ತೀವಿಯೋ, ಯಾವ ನಿಯೋಗ ಕ್ರಿಯೆಯನ್ನ ಲಡಾದಿಗಳು ಹೇಳೋಲ್ಲ ಎಂದಿರ್ತೀವಿಯೋ, ಯಾವ ನಿಯೋಗ ಕ್ರಿಯೆಯನ್ನ ಲಡಾದಿಗಳು ಹೇಳುತ್ತಿಲ್ಲ ಎಂಬ ಹೇಳುತ್ತಿರುವೆಯೋ ಅದು ಬೇರೆ ಅಂತ ಇದೆಯೇನು ಅಂತ. ಅಂದ್ರೆ ಜುಹೋತಿ ಅಂದ್ರೆ ಜುಹುಯಾತದ ಅರ್ಥವನ್ನು ಇಟ್ಕೊಂತ ಇದ್ದಾನೆ ಅವನು. ಯಾವ ನಿಯೋಗ ಕ್ರಿಯೆಯನ್ನು ಲಡಾದಿ ಹೇಳುತ್ತದೆಯೋ ಹೇಳುವುದಿಲ್ಲ ಎನ್ನುತ್ತೀಯೋ, ಲಡಾದಿಗಳು ಹೇಳುವುದಿಲ್ಲ ಎನ್ನುತ್ತೀವಿಯೋ ಅದು ಬೇರೆ ಎಂಬ ಅಭಿಪ್ರಾಯವೇನು ಅಂತ. ಇವಾಗ ಇದು ದೃಷ್ಟಾಂತ ಕೊಟ್ಟು ಚೇಂಜ್ ಮಾಡ್ತಾರೆ ನೋಡಿ, ಮುಂದೆ ದೃಷ್ಟಾಂತ ಕೊಡ್ಸ್ಕೊಂಡು ಹೋಗ್ತಾರೆ. ಅದು ಆ ಕ್ರಿಯೆಯು ಆ ನಿಯೋಗವು ಬೇರೆ ಅರ್ಥವೇನು ಅಂತ. ಆ ಕ್ರಿಯೆಯು ಆ ನಿಯೋಗವು ಬೇರೆ ಅರ್ಥವೇನು? ನಮ್ಮ ಸರಿತಕ್ಕ ಅಲ್ಲ, ನಿಯೋಗವಾದಿಗಳ ரெண்டு ಇದಂದೆ. ನಿಯೋಗವಾದಿನೇ ಪೂರ್ವ ಪಕ್ಷ, ನಿಯೋಗವಾದಿಗೆ ಉತ್ತರ ಕೊಡ್ರಿ. ನಿಯೋಗವಾದಿ ಉತ್ತರ ಕೊಡ್ತಾ ಇದ್ದಾನ ಪೂರ್ವ ಪಕ್ಷಿನ? ಅಲ್ಲ, ನಿಯೋಗವಾದಿ ಉತ್ತರ ಕೊಡ್ತಾ ಇದ್ದಾನೆ ಆ ಪೂರ್ವ ಪಕ್ಷಿಗೆ. ಅದು ಒಂದೇ ಕಣಪ್ಪ ಅಂತ. ಅದು ಅಗ್ನಿಹೋತ್ರ ಜುಹೋತಿ ಇದ್ರು ಜುಹುಯಾತೆ ಅರ್ಥ ಇಟ್ಕೋಬೇಕೆ ಹೊರತು ಬರೀ ಅದು ಇದು ನಿಷ್ಪಾದ್ಯವಾದ್ದರಿಂದ ಕ್ರಿಯೆ ಅನ್ನೋದು ಕ್ರಿಯೆ ಏನು ಹೇಳಲ್ಲ ಅಂತ ಅನ್ಬೇಡ. ಜುಹೋತಿ ಅಂತಂದ್ರೆ ಜುಹುಯಾದ ಅರ್ಥವನ್ನು ಇಟ್ಕೊಂಡಿದೆ ಅಂತ. ತುಂಬಾ ಇದು ಮಾಡೋದು ಬೇಡ, ಮುಂದಕ್ಕೆ ಹೋಗೋಣ. ಸಾಕು ಎಲ್ಲಲ್ಲಿ ತುಂಬಾ ಕನ್ಫ್ಯೂಸ್. ಮುಂದಿನ ಶ್ಲೋಕ ನೋಡೋಣ, ಆಗಲ್ಲ ಅಂತ ಇದ್ದಾರೆ ನೋಡಿ. ಮುಂದೆ ನೋಡೋಣ, ಈ ಶ್ಲೋಕ ಆಮೇಲೆ ಇದು ಸೇಮ್ ಮಾಡ್ಕೊಳ್ಳೋದು. ಅದನ್ನ ಕರ್ತವ್ಯ ಕಟ ಇತ್ಯಾದೌ ಅವ್ಯಾಪಾರೇಪಿ ಕಾರ್ಯತಾ ವೀಕ್ಷತೆ ಪೃಥಕ್ ಭಾವಾದ್ ಫಲಾಚ್ಚ ಪ್ರಾಕ್ಪ್ರತೀತತಃ. ಕರ್ತವ್ಯ ಪಟ ಇತ್ಯಾದೌ ಅವ್ಯಾಪಾರೇಪಿ ಕಾರ್ಯತಾ ವೀಕ್ಷ್ಯತೆ ಪೃಥಕ್ ಭಾವಾದ್ ಫಲಾಚ್ಚ ಪ್ರಾಕ್ಪ್ರತೀತತಃ. ಪ್ರತೀತಿತಃ ಸರಿಯ. ಕರ್ತವ್ಯ ಇತ್ಯಾದೌ ಅವ್ಯಾಪಾರೇಪಿ ಕಾರ್ಯತಾ ವೀಕ್ಷ್ಯತೆ ಅತಃ ಪೃಥಗ್ಭಾವಾತ್ ಫಲಾತ್ ಚ ಪ್ರತೀತಿತಃ. ಕಟಃ ಕರ್ತವ್ಯ ಅಂದ್ರೆ ಕಟಾರ್ಥಂ ಕರ್ತವ್ಯ, ಕಟಃ ಕರ್ತವ್ಯ. ಕಟಃ ಅಂದ್ರೆ ಭಾವವಸ್ತು, ಅದನ್ನಂತ ಮಾಡೋದ. ಕಟ ಸಿದ್ಧ ಗಡಿಗೆ ಏನ್ ಮಾಡ್ಬೇಕನ? ಗಡಿಗೆ ಮಾಡೋದಲ್ಲಪ್ಪ, ಅನ್ನ ಮಾಡೋದಲ್ಲಪ್ಪ. ಅನ್ನ ಅಂದ್ರೆ ಮಾಡಿದ್ಮೇಲೆ ಹೆಸರು. ಆದರೆ ಕಟಃ ಕರ್ತವ್ಯ ಅನ್ನೋ ಜಾಗದಲ್ಲಿ ಅದು ಕಟ ಅವ್ಯಾಪಾರವಾಗಿದ್ರು, ಕಟದಲ್ಲಿ ವ್ಯಾಪಾರ ಇಲ್ಲವಾದ್ರೂ ಕೂಡ ಆ ಕಟ ಕಾರ್ಯತ ಅನ್ನೋದು ಗೊತ್ತಾಗತ್ತೆ. ಹೌದು, ಕಟೋತ್ಪತ್ತಿಗಾಗಿ ಮಾಡುವ ವ್ಯಾಪಾರವಷ್ಟು ಕಟಃ ಕರ್ತವ್ಯ ಆದ್ರೂ ತಗೋಬೇಕು ನೀವು. ಅದಕ್ಕೆ ಮುಂದೆ ಹೇಳ್ತಾನೆ ವೀಕ್ಷತೆ, ಇಲ್ಲಿ ಕಾರ್ಯತ ಅನ್ನೋ ಕಂಡು ಬರುತ್ತದೆ. ಆದ್ರಿಂದ ಭಾವ ಕ್ರಿಯೆಗಿಂತ ಫಲ ಬೇರೆ. ಪೃಥಕ್ ಭಾವ ಫಲ ಅಂದ್ರೆ ಕಟ, ಭಾವ ಅಂದ್ರೆ ಕ್ರಿಯೆ ಬೇರೆ, ಕಟ ಬೇರೆ. ಕ್ರಿಯೆ ಯಾವುದೋ ಆ ಹುಲ್ಲುಗನ್ನೆಲ್ಲ ಜೋಡಿಸೋ ಕ್ರಿಯೆ. ಆಮೇಲೆ ಫಲ ಯಾವುದೋ ಪೂರ್ತಿ ಕ್ರಿಯೆ ಮುಗಿದ್ಮೇಲೆ ಆಗೋದು ಕಟ ಫಲ. ಹಾಗೆ ಪ್ರಾಕ್ ಪ್ರತೀತಿ, ಅದು ಕ್ರಿಯೆ ಫಲಕ್ಕಿಂತ ಮುಂಚೆ ತೋರಿಸ್ತೆ. ಫಲ ಇದು ಚಾಪೆ ಮೊದಲು ತೋರೋದು ಯಾವುದೋ ಕ್ರಿಯೆ. ಇವು ಕಡ್ಡಿ ಜೋಡಿಸಾ ಹೀಗೆ ಏನ್ ಮಾಡ್ತಾ ಇದ್ದೀರಾ? ಚಾಪೆ ಮಾಡ್ತಾ ಇದ್ದೀನಿ. ಚಾಪೆ ಅಂತ ಮಾಡ್ತಿದ್ದೆ, ಚಾಪೆ ಮಾಡ್ಬೇಕಾಗಿಲ್ಲಪ್ಪ, ಚಾಪೆ ಆಗುವುದಕ್ಕಾಗಿ ಮಾಡ್ತಾ ಇದ್ದೀನಿ. ಚಾಪೆ ಮಾಡ್ತಾರೆ ಯಾರಾದ್ರು? ಚಾಪೆ ಏನ್ ಮಾಡ್ಬೇಕು? ಚಾಪೆಗೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಅದು ಚಾಪೆ ಮಾಡ್ತಾ ಇದ್ದೀನಿ ಅಂತಾನೆ. ಚಾಪೆ ಅಂದ್ರೆ ಆದಾದ್ಮೇಲೆ ಹೆಸರು. ಅದು ಚಾಪೆ ಪೂರ್ತಿ ಫಲ ಆದ್ಮೇಲೆ ಚಾಪೆ ಹೆಸರು ಹೊರತು ಫಲ ಆದ್ಮೇಲೆ ಅಂತ ಮಾಡೋದು ಏನಿದೆ? ಅನ್ನ ಮಾಡ್ತೀವಿ, ಅನ್ನ ಯಾಕೆ ಮಾಡ್ಬೇಕು ನೀವು? ಅನ್ನ ಹಾಗಾಗಿಲ್ಲ, ಅನ್ನಕ್ಕಾಗಿ ಮಾಡ್ತಾ ಇದ್ದೀನಿ. ಅನ್ನಕ್ಕಾಗಿ ಮಾಡ್ತಾ ಇರೋದನ್ನ ಅನ್ನ ಮಾಡ್ತೀನಿ ಅಂತ ಹೇಗೆ ಹೇಳ್ತೀವೋ, ಅದು ಅನ್ನ ಅಂದ್ರೆ ಫಲ.
ಅದಕ್ಕೆ ಮುಂಚೆ ತೋರೋದು ಕ್ರಿಯೆ. ಕರ್ತವ್ಯ ಕಟಃ ಇತ್ಯಾದು ಅಂದ್ರೆ ಚಾಪೆಯನ್ನು ಮಾಡಬೇಕು ಅನ್ನೋದೇ ಮುಂತಾದ ಇದು ಕ್ರಿಯೆ ಇತ್ಯಾದಿ ವಾಕ್ಯದಲ್ಲಿ ಇತ್ಯಾದು ವಾಕ್ಯ ಬರ್ಕೊಳ್ಳಿ. ಚಾಪೆಯನ್ನು ಮಾಡಬೇಕು ಮುಂತಾದ ಈ ವಾಕ್ಯದಲ್ಲಿ ಮಾಡಬೇಕು ಎಂಬ ವಾಕ್ಯದಲ್ಲಿ ಚಾಪೆಯಲ್ಲಿ ವ್ಯಾಪಾರವಿಲ್ಲವಾದರು, ಚಾಪೆ ಆದ್ಮೇಲೆ ವ್ಯಾಪಾರವಿಲ್ಲ, ಅದು ಕಾರ್ಯ ಕಂಡು ಬರುತ್ತೆ. ಚಾಪೆಯನ್ನು ಮಾಡಬೇಕು ಅನ್ನೋ ಜಾಗದಲ್ಲಿ ಚಾಪೆಯಲ್ಲಿ ವ್ಯಾಪಾರವಿಲ್ಲವಾದರೂ ಅವ್ಯಾಪಾರೇಪಿ, ಅವ್ಯಾಪಾರ ಕುತ್ರ ಕಟೆ, ಕಟೆ ವ್ಯಾಪಾರವು ನಾಸ್ತಿ. ಕಟಾರ್ಥಂ ಪೂರ್ವಂ ಕ್ರಿಯಮಾಣ ಯಾ ಕ್ರಿಯಾ ವರ್ತತೆ ತತ್ರ ವ್ಯಾಪಾರವಸ್ತಿ. ಚಾಪೆ ಆದ ಮೇಲೆ ವ್ಯಾಪಾರ ಇಲ್ಲವಾದರೂ ಅದು ಮಾಡೋದು ಹೇಗಿದೆಯೋ, ಇದು ಸ್ವಲ್ಪ ಕಷ್ಟ ಇದೆ ಅರ್ಥ ಆಗೋದು. ಅಲ್ಲ ಈಸಿ ಇಷ್ಟ ನೋಡಿ ಬಾ. ಚಾಪೆ ಮಾಡ್ತಾನೋ ಚಾಪೆಗಾಗಿ ಮಾಡುತ್ತಾನೋ? ಚಾಪೆ ಇಂದ ಮಾಡ್ಬೇಕು, ಚಾಪೆ ಆಗಾಯ್ತೋ ಭಾಷೆ ಇರ್ಲಿ. ಚಾಪೆ ಯಾವ್ದಕ್ಕೆ ಹೆಸರು? ಅದಕ್ಕೆ ಹೆಸರು ಚಾಪೆ. ಅದನ್ನೆಂತ ಮಾಡೋದು? ಚಾಪೆಗಾಗಿ ಮಾಡುತ್ತಾನೆ, ಅದನ್ನು ಚಾಪೆ ಮಾಡ್ತಾನೆ ಅಂತ ಅಂತೀವಿ. ಅದನ್ನ ಹೇಳ್ತಿದ್ದಾರೆ. ಚಾಪೆಗಾಗಿ ಮಾಡುವುದನ್ನು ಚಾಪೆ ಮಾಡುತ್ತಾನೆ ಅಂತ ಹೇಳಿ ಅಲ್ಲಿ ಕಾರ್ಯತ್ವವನ್ನು ತೋರಿಸ್ತೀರೋ? ನಮಗೆ ಅಂಡರ್ಸ್ಟ್ಯಾಂಡ್. ಹಾಗೆ ಅನ್ನ ಮಾಡ್ತಾನೋ ಅನ್ನಕ್ಕಾಗಿ ಮಾಡುತ್ತಾನೋ? ಅನ್ನ ಆದ್ಮೇಲೆ ಏನ್ ಮಾಡ್ಬೇಕಾ? ತಂಡುಲ ಪಚ್ಚತೀವ ಓದಲಂ ಪಚ್ಚತೀವ, ತಂಡುಲಂ ಪಚ್ಚತೀವ ಓದಲಂ. ಫಲಕ್ಕಿಂತ ಮುಂಚೆನೆ ಕಾರ್ಯ ಅರ್ಥ ಆಗುತ್ತೆ ಅಂತ ಅರ್ಥ ಅಲ್ವಾ ಇಲ್ಲಿ? ಅಲ್ಲ, ಅರ್ಥವಾಗ ಕ್ರಿಯಾಪದಕ್ಕೆ ಅರ್ಥ ಚಾಪೆಗಾಗಿ ಮಾಡುವಂತ ವ್ಯಾಪಾರವ ಎರಡು ತಗೊಳ್ಳಿ ಅಂತ ಇದ್ದಾರೆ. ವ್ಯಾಪಾರವು ಫಲವು ಅಷ್ಟು ಸೇರಿಸ್ಕೊಂಡು ಕ್ರಿಯಾಪದಕ್ಕೆ ಅರ್ಥ ಮಾಡ್ಕೊಳ್ಳಿ. ಕಟಂ ಕರೋತಿ ಇತ್ಯುಕ್ತೆ ಕಟ ನಿಷ್ಪತ್ತ್ಯರ್ಥಂ ಯೋ ವ್ಯಾಪಾರಃ ವರ್ತತೆ ಸಹ ವ್ಯಾಪಾರಃ ತಸ್ಯ ಫಲಂಚ ಕಟಃ ಉಭಾವಪಿ आहत्य ಕಟಂ ಕರೋತಿ ಇತ್ಯರ್ಥಃ. ಇದು ಯಮುದಾನಲ್ಲಿ ಚಾಪೆಯಲ್ಲಿ ವ್ಯಾಪಾರವಿಲ್ಲವಾದರೂ ಚಾಪೆಗೆ ಮಾಡೋದು ಹೇಗಿದೆಯೋ ಬರ್ಕೊಂಡ್ಯಾ? ಅತಃ ಅದರಿಂದ ಇದು ಕಂಡಿದೆ. ಕಾರ್ಯತಾ ವೀಕ್ಷತೆ, ಕಾರ್ಯವೂ ಕಂಡಿದೆಯೋ ವ್ಯಾಪಾರವೂ ಕಂಡಿದೆಯೋ ಅಂತ ಬರ್ಕೋ. ಕಾರ್ಯತಾ ವೀಕ್ಷತೆ. ಅತಃ ಫಲಕ್ಕಿಂತ ಮೊದಲು ಕ್ರಿಯೆಯು ತೋರುವುದರಿಂದ ಫಲಾತ್ ಪ್ರಾಕ್ ಭಾವಾತ್ ಪ್ರತೀಚಿತ. ಭಾವಾದ ಕ್ರಿಯೆ. ಫಲಾತ್ ಪ್ರಾಕ್ ಭಾವಾತ್ ಇನ್ನೊಂದು ಹೇತು ಅಂತ ತಗೊಂಡಿದ್ದಾರೆ. ಸದ್ಭಾವಾತ್ ಫಲಾಚ. ಫಲಕ್ಕಿಂತಲೂ ಅದು ಬೇರೆಯಾಗಿರೋದ್ರಿಂದ ಯಾವ್ದು ಕ್ರಿಯೆ. ಮೊದಲನೇ ಹೇತು ಬೇರೆಯಾಗಿ ಕಾಣ್ತಾ ಇದೆ ಅಂತ. ಫಲಕ್ಕಿಂತಲೂ ಕ್ರಿಯೆಯು ಬೇರೆಯಾಗಿ ತೋರುತ್ತಿರುವುದರಿಂದ ಅಂದುಕೊಳ್ಳಿ. ಫಲಕ್ಕಿಂತಲೂ ಫಲ ಯಾವುದು? ಚಾಪೆ. ಕ್ರಿಯೆ ಯಾವುದು? ವ್ಯಾಪಾರ. ಚೇಷ್ಟೆ. ಅದು ಬೇರೆ ಬೇರೆ ತೋರುತ್ತೆ. ಚಾಪೆ ಆದ್ಮೇಲೆ ಏನು ವ್ಯಾಪಾರ ತೋರಲ್ಲ. ಚಾಪ ಮಾಡುವಾಗ ಚಾಪೆ ತೋರಲ್ಲ, ಮಾಡುವಾಗ ಚಾಪೆ ತೋರಲ್ಲ, ಮಾಡಿದ್ರೆ ಕ್ರಿಯೆ ತೋರಲ್ಲ. ಅದು ಕ್ರಿಯಾಪದಕ್ಕೆ ಮಾಡೋದು ಕಂಡು ಹೊಡೆಯೋದು ಹೊಡಿತಾ. ಕ್ರಿಯೆಯಲ್ಲಿ ಚಾಪೆ ಇಲ್ಲ, ಫಲದಲ್ಲಿ ವ್ಯಾಪಾರವಿಲ್ಲ. ಇವಾಗ ಚಾಪೆ ಮಾಡುತ್ತಾನೆ ಅನ್ನೋದು ಯಾವ್ದಕ್ಕೆ ಸೇರಿದ್ದು? ಕ್ರಿಯಾಪದ. ಚಾಪೆಗೆ ಸೇರಿದ್ದು ಕ್ರಿಯೆಗೆ ಸೇರಿದ್ದು. ಕ್ರಿಯೆಗೆ ಸೇರಿದ ಚಾಪೆ ಇಲ್ವೇ ಇಲ್ಲಲ್ಲ. ಎರಡು ಸೇರಿ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾರು ಯೋಚನೆ ಮಾಡಲ್ಲ ಪ್ರಪಂಚದಲ್ಲೇ. ಈ ತರ ಯೋಚನೆ ಇವರೇ ಮಾಡಿಸ್ತಾ ಇರೋದು, ಚಿಂತೆ ಮಾಡಿಸ್ತಾ ಇದ್ದಾರೆ, ಮೀಮಾಂಸಕ ಮಾಡ್ತಾರೆ. ವ್ಯಾಕರಣದಲ್ಲಿ ಉಂಟಿದು. ವ್ಯಾಕರಣದಲ್ಲಿ ಇದೇ ಒಂದು ದೊಡ್ಡ ಸಬ್ಜೆಕ್ಟು. ಅಯ್ಯೋ, ವ್ಯಾಕರಣದಲ್ಲಿ ಕ್ರಿಯಾನಾಮಕ್ಕೆ ಮನುಷ್ಯರು ಮಾಡ್ತಾರೆ. ಕ್ರಿಯೆ ಅಂದ್ರೆ ಏನು? ಕ್ರಿಯಾ ವ್ಯಾಪಾರ ಮಾತ್ರ ಕರ್ತರಿ ಯಾವ ಭಾವನಾ ಸಾವ ಮತ್ತು ಬಹಿ ದೃಶ್ಯಮಾನ ಫಲಂ ವಾ
किं क्रियाया फलं बदंग महाभाष्यकारु छिनत्ति इत्युक्ते छेदन उद्यम्योद्यम्य निपातनं वैदी भावश्च छिनत्ति इत्येकेन पदेन उच्यते ಅಂತ ಬೈತಾರೆ ಅವರು. ಕ್ರಿಯೆ ಅದರ ಫಲ. पचन व्यापार पचनानुकूल व्यापारः विकृति भावश्च आहत्य ओदनं पचति एकेन पदेन उच्यते. ಅದಕ್ಕೆ ಅನುಕೂಲ ವ್ಯಾಪಾರ, ವಿರುದ್ಧ ವ್ಯಾಪಾರ ಆಗಬಾರ್ದು. ಅದು ಅನುಕೂಲ ವಿರುದ್ಧ ವ್ಯಾಪಾರ ಆದ್ರೆ ಗಣಪತಿ ಮಾಡೋ ಹೋಗಿ ಆಂಜನೇಯ ಆಗ್ಬಿಡ್ತಾನೆ. ಚಾಪೆಯನ್ನ ಮಾಡಬೇಕು ಅನ್ನುವ ಜಾಗದಲ್ಲಿ ಚಾಪೆಯಲ್ಲಿ ವ್ಯಾಪಾರವಿಲ್ಲವಾದರೂ ಕಾರ್ಯತಾ ವೀಕ್ಷತೆ ಮಾಡಬೇಕಾದದ್ದು ಕಂಡು ಬರುತ್ತದೆ. ಅತಃ ಫಲಾತ್ ಭಾವಾತ್ ಪೃಥಕ್ ಪ್ರತೀತಿತಃ ಫಲದಿಂದಲೂ ಕ್ರಿಯೆಯಿಂದಲೂ ಬೇರೆ ಬೇರೆ ತೋರೋದ್ರಿಂದ ಫಲದಲ್ಲೂ ಕ್ರಿಯಾಪದ ಇಲ್ಲ, ಫಲದಲ್ಲೂ ಕ್ರಿಯಾಪದ, ಎರಡು ಬೇರೆ ಬೇರೆ ತೋರಿದ್ರು, ಎರಡು ಸೇರಿ ಕ್ರಿಯಾಪದಾರ್ಥ. ಹಾಗೆ ಲಟ್ಟಿಗೆ ಹಾಗೆ ಮಾಡ್ಕೊ ಅಂತಂದ. ಲಟ್ಟಿಗೆ ಹಾಗೆ ಮಾಡ್ಕೋ, ಲಟ್ಟಿದ್ರು ಕೂಡ ಫಲದಿಂದ ಕ್ರಿಯೆಯಿಂದಲೂ ಬೇರೆ ಬೇರೆ ಫಲದಿಂದಲೂ ಕ್ರಿಯೆಯಿಂದಲೂ ಎರಡು ಬೇರೆ ಬೇರೆ ತೋರೋದ್ರಿಂದ ಬರೀ ಇದರಲ್ಲೂ ಆಗಲು ಕಟದಲ್ಲೂ ವ್ಯಾಪಾರ ಉಂಟು ಇದೆ. ಕಟಹ ಕರೋತಿ ಇರೋ ಜಾಗದಲ್ಲಿ ವ್ಯಾಪಾರವಿಲ್ಲದಿದ್ರು ವ್ಯಾಪಾರ ಉಂಟು. ಚಾಪೆಯಲ್ಲಿ ವ್ಯಾಪಾರ ತೋರದೆ ಹೋದ್ರು ಕೂಡ ಆ ಫಲ ಚಾಪೆ, ಅದಕ್ಕೆ ಮಾಡೋದಕ್ಕೆ ಇದು ಕ್ರಿಯೆ, ಎರಡು ಸೇರಿ ಕ್ರಿಯೆ ಇದೆ ಅಂತ ತಿಳ್ಕೊ. ಆ ಕ್ರಿಯೆ ಇದೆ ಅಂತ ಒಪ್ಕೋಬೇಕು ನೀನು. ಚಾಪೆ ಮಾಡ್ತಾನೆ ಅನ್ನೋದಲ್ಲಿ ಕ್ರಿಯೆ ಒಪ್ಕೋಬೇಕು. ಅಂದ್ರೆ ಈ ಎರಡು ಇದರಲ್ಲಿ ಕ್ರಿಯೆ ಇದೆ ಅಂತ ತಿಳ್ಕೊ. ಎರಡು ವ್ಯಾಪಾರ ಉಂಟು, ಎರಡು ಸೇರಿ ಕ್ರಿಯಾಪದ ಅರ್ಥ ಮಾಡ್ಕೊಳ್ಳಿ. ಎರಡು ಸೇರಿ ಕ್ರಿಯಾಪದ ಅರ್ಥ ಮಾಡ್ಕೊಳ್ಳಿ. ಇವಾಗ ತಯೋರೇವ ಕೃತ್ಯಕ್ತ ಖಲಸ್ಥಾ ಅಂತ ಸೂತ್ರ. ಇದು ಕೃತ್ಯ ಅಂದ್ರೆ ತವ್ಯ ಪ್ರತ್ಯಯ ಕ್ತ. ಅದು ತಯೋರೇವ ಅಂದ್ರೆ ಭಾವಾರ್ಥದಲ್ಲೂ ಉಂಟು ಕರ್ಮಣ್ಯರ್ಥದಲ್ಲೂ ಉಂಟು ಅಂತ ಇದ್ದಾರೆ. ತಯೋರೇವ ಕೃತ್ಯಕ್ತ ಖಲಸ್ಥಾ ಅಂದ್ರೆ ವ್ಯಾಕರಣದ ತಯೋ ಕಯೋ ಭಾವಾರ್ಥೆ ಕರ್ಮಣ್ಯರ್ಥೆ. ಇವಾಗ ಪಶ್ಯತಿ ಅನ್ನೋದು ಕರ್ತೃ, ವೃಕ್ಷಂ ಪಶ್ಯತಿ ಅದು ಕರ್ಮ. ತವ್ಯದಲ್ಲಿ ಇದೆಯಲ್ಲ, ತವ್ಯದಲ್ಲಿ ಕರ್ಮಾರ್ಥವೂ ಇದೆ ಭಾವಾರ್ಥವೂ ಇದೆ ವಸ್ತುರ್ಥವೂ ಇದೆ, ತಗೊಳ್ತಾರೆ ಅವರು. ಸಾಧಲು ಹಾಗೆ ಇದು ಶಬ್ದದ ಮೇಲೆ ಚರ್ಚೆ, ಇದು ವಿಷಯದ ಮೇಲೆ ಚರ್ಚೆ ಅಲ್ಲ, ಶಬ್ದದ ಮೇಲೆ ಚರ್ಚೆ ಆದ್ರಿಂದ ಆ ಕ್ರಿಯಾಪದ ಏನ್ ಹೇಳತ್ತೆ ಅಂತ ಚರ್ಚೆ. ನಾನು ಕರ್ಮಣಿ ಕೃತ್ಯೋಯಂ ತಯೋರೇವೇತಿ ಶಾಸನ ಮೈವಂ ಪ್ರೇಷಾದಿವದ್ಯಸ್ಮಾತ್ ಉಪಾಧಿತ್ವಾದ್ ಅವಾಚ್ಯತ ಕೃತ್ಯೋಯಂ. ಅಲ್ಲಿ ತಯೋರೇವ ಅಂದ್ರೆ ಇದು ಪಾಣಿ ಸೂತ್ರ. ಅದು ತಯೋರೇವ ಕೃತ್ಯಕ್ತ ಕಲರ್ಥ ಅಂತ ಸೂತ್ರ. ಅದು ಕೃತ್ಯಕ್ತ ಕೃತ್ಯ ಪ್ರತ್ಯಯ ಕ್ತ ಪ್ರತ್ಯಯ. ತಯೋರೇವ ಅಂತ ಸೂತ್ರದ ಪರಾಮರ್ಶೆ, ರೆಫರೆನ್ಸ್. ಅದು ಸೂತ್ರದ ರೆಫರೆನ್ಸ್. ಅದು ತಯೋರೇವ ಕೃತ್ಯಕ್ತ ಖಲರ್ಥ ಅಂತ. ಖಲರ್ಥ ಅಂದ್ರೆ ಕಲ್ಲಲ್ಲಿ ಭಾವ ಬರುತ್ತೆ. ಕರ್ಮಣ ಇವಾಗ ಕರ್ತವ್ಯ ಅಂತಂದ್ರೆ ಕರ್ಮಾರ್ಥವೂ ಉಂಟು, ಕರ್ಮಾರ್ಥ ವಸ್ತುವು ಉಂಟು, ಆಮೇಲೆ ಕಲ್ಲು ಮಾಡಿದು ಇದು ಅರ್ಥ ಉಂಟು. ಈ ಸದ್ಯಸು ಕಲ್ಲು ಇದೆಯಲ್ಲ, ಮಾಡೋದು ಇದು ವ್ಯಾಪಾರ ಉಂಟು. ಮಾಡೋ ವ್ಯಾಪಾರವು ಮಾಡಿದ ವಸ್ತುವು ಎರಡರಲ್ಲೂ ಕೃತ್ಯ ಪ್ರತ್ಯಯ ಬರುತ್ತೆ ಅಂತ ಇದ್ದಾರೆ. ವ್ಯಾಪಾರದಲ್ಲೂ ವ್ಯಾಪಾರದ ನಿಷ್ಪನ್ನವಾದದಲ್ಲೂ ಎರಡರಲ್ಲೂ ಕೃತ್ಯ ಪ್ರತ್ಯಯ ಉಂಟು ಅಂತ ಇದ್ದಾರೆ.
ನನು ಕರ್ಮಣಿ ಕರ್ತೋಯಂ ತಯೋರೇವೇತಿ ಪ್ರೈಷಾದಿವತ್ ಮೈ ಬಮ್ಮಂದ್ರು. ಅಲ್ಲ ಇಲ್ಲಿ ಇಲ್ಲೊಬ್ಬ ಪ್ರಶ್ನೆ ಮಾಡ್ತಿದ್ದಾನೆ ಅವನ ಮೇಲೆ, ನಿಯೋಗವಾದಿ ಮೇಲೆ. ಅಲ್ಲ ಇದರಲ್ಲಿ ಕರ್ತವ್ಯ ಅಗ್ನಿಹೋತ್ರಂ ಕರ್ತವ್ಯಂ ಅಂತ ಇತ್ತು. ಸೋಮಯಾಗ ಕರ್ತವ್ಯ ಅಂತಿದೆ. ಸೋಮಯಾಗ ಕರ್ತವ್ಯ ಅನ್ನೋದು ಸೋಮಯಾಗ ಎಂಬ ಕರ್ಮವನ್ನು ವಿಷಯ ಮಾಡ್ಕೊಂಡಿದೆ. ಕರ್ತವ್ಯಕ್ಕೆ ಕರ್ತವ್ಯ ಮಾಡ್ತಕ್ಕದ್ದು ಮಾಡಬೇಕಾದದ್ದು ಅನ್ನೋದು ಮಾಡಬೇಕಾದ ವಸ್ತುವನ್ನು ಇಟ್ಕೊಂಡು ಮಾಡಬೇಕಾದದ್ದು ಇದೆ. ಮಾಡಬೇಕಾದ ಇದು ಮಾಡಲ್ಪಟ್ಟದ್ದು ಇದು ಕೃತಂ ಪುಸ್ತಕಂ ಅಂದ್ರೆ ಮಾಡಲ್ಪಟ್ಟದ್ದು ಅಂದ್ರೆ ಮಾಡುವ ಕ್ರಿಯೆಯಿಂದ ಉಂಟಾದದ್ದು ಅಂತ ಅರ್ಥ. ಮಾಡಿದ್ದಾದ ಕ್ರಿಯೆಯಿಂದ ಉಂಟಾದದ್ದನ್ನು ಮಾಡಿದ್ದು ಅಂತ ರಿಸಲ್ಟ್ ಆಫ್ ಆಕ್ಷನ್. ಹಾ ಹೌದು, ರಿಸಲ್ಟ್ ಆಕ್ಷನ್. ವಸ್ತು ಕರ್ಮ ಅಂದ್ರೆ ಕ್ರಿಯೆಯಿಂದ ಆಗದ್ದಾದ ವಸ್ತುವುದು ಕರ್ಮ. ಕ್ರಿಯೆಯಿಂದ ಉಂಟಾದ ವಸ್ತುವು ಕರ್ಮ, ಮಾಡಬೇಕಾದದ್ದು ಕರ್ಮ, ಕರ್ತವ್ಯವೂ ಕರ್ಮ. ಅದು ಹಿಂದೆ ಅಯಂ ತಯೋರೇವ ಕೃತ್ಯ ಕಲಕ್ತಾ ಇದು ಕೃತ್ಯ. ನಂಗೆ ಈ ಶ್ಲೋಕಗಳಲ್ಲಿ ಯಾವ್ದು ಪೂರ್ವ ಪಕ್ಷ, ಯಾವ್ದು ನಿಯೋಗವಾದಿ, ಯಾವ್ದು ಉದ್ದೇಶ ಅದಕ್ಕೆ ಇಷ್ಟು ವಿಷಯ ಇದೆ ಹೋಗ್ಬೇಕು. ಇಲ್ಲಿ ಇಷ್ಟು ವಿಷಯ ಚರ್ಚೆ ಮಾಡಿದ್ದಾರೆ. ಯಾರು ಹೇಳಿದಾರೆ ಈ ಭಾಗ ಮಾಡ್ಕೊಳ್ತೀನಿ. ನಾನು ಕಾನೋಗ ಇಲ್ಲೂ ನನು ಬಂದಾಗಲ್ಲ, ಇಲ್ಲ ಪೂರ್ವ ಪಕ್ಷ ಆಗುತ್ತೆ, ಇಲ್ಲ ಏಕದೇಶ. ನಾನು ಅನ್ಕೊಂಡು ನನು ಅನ್ನೋದು ನಿಯೋಗವಾದಿ ಮೇಲೆ ಪ್ರಶ್ನೆ ಮಾಡ್ತಿದ್ದಾನೆ ಅಂತ. ನಿಯೋಗವಾದಿ ಮೇಲೆ ಇನ್ನೊಬ್ಬ ಏನ್ ಹೇಳ್ತಿದ್ದಾನೆ, ಕವ್ಯ ಪ್ರತ್ಯಯ ಇದು ಕರ್ಮ ಪ್ರಯೋಗನೂ ಇದೆಯಲ್ಲ, ಆದ್ರಿಂದ ನಿಂದಕ್ಕೆ ಅಪವಾದ ಬಂತು. ಹೌದು, ಅಪವಾದ ಬಂತು ಅಂತ. ಅದು ವಿದ್ಯಾರ್ಥಿ ಅಲ್ಲ. ವಿದ್ಯಾರ್ಥಿ ಆಗಿದ್ರೆ ನೀನು ಹೇಳ್ದಂಗೆ ಇದಾಗ್ತಿತ್ತು. ಅದು ನಿಯೋಗ ಅಂತ ಹೇಳ್ತಾ ಇದ್ರು. ಕರ್ಮ ಪ್ರತ್ಯವೂ ಇರೋದ್ರಿಂದ ಅದಕ್ಕೆ ಇದಿಲ್ವಲ್ಲ, ನಿಯೋಗ ಆಗಲ್ವಲ್ಲ ಅಂತ. ಹಾಗಾಗಲ್ಲ. ಮೈ ಬಂದು ಹಾಗಲ್ಲ. ಪೈಶಾದಿಗಳು ಹೇಗೆ ಉಪಾಧಿತ್ವಾಚ ಉಪಾಧಿ ರೂಪ ತಗೋಬೇಕು ಅಂತ, ಆ ರೀತಿ ಇದರಲ್ಲೂ ಕರ್ಮಣಿ ಪ್ರಯೋಗನ ಉಪಾಧಿ ರೂಪ ತಗೋಬೇಕು. ಕೃತ್ಯಕಲತ್ತು ಉಪಾಧಿ ತಗೋಬೇಕು ಅಂತ ಹೇಳೋದ್ರಿಂದ ಅದು ಅವಾಚ್ಯತ. ಹಾಗೆ ಹೇಳ್ಬಾರ್ದು ಅಂತ. ನೀನು ಆ ರೀತಿ ಹೇಳ್ಬಾರ್ದು. ಅಲ್ಲ, ಈ ಕೃತ್ಯ ಪ್ರತ್ಯಯವು ಅಂದ್ರೆ ತಯೋರೇವ ಕೃತ್ಯರ್ಥ ಖಲರ್ಥಾಹ ಎಂಬ ಸೂತ್ರದಿಂದ ಬರುವ ಕೃತ್ಯ ಪ್ರತ್ಯವು ನೋಡ್ಕೊಳ್ಳಿ. ತಯೋರೇವ ಕೃತ್ಯರ್ಥ ಖಲರ್ಥಾಹ ಎಂಬ ಸೂತ್ರ ನೋಡ್ಕೊಳ್ಳಿ. ಖಲರ್ಥ ಎಂಬ ಭಾವಾರ್ಥದಲ್ಲೂ ಕರ್ಮಾರ್ಥದಲ್ಲೂ ತಯೋಹ ಅಂದ್ರೆ ಕೃತ್ಯಾನ ನಿಯಮ. ಕೃತ್ಯ ಪ್ರತ್ಯಯಗಳ ನಿಯಮವಿರೋದ್ರಿಂದ ನಿಯೋಗ ಬುದ್ಧಿ ಬರೋದಿಲ್ವಲ್ಲ ಅಂತ ಆಕ್ಷೇಪ. ಪ್ರತ್ಯಯ ಸಾಮರ್ಥ್ಯ ನಿಯೋಗಧೀಹಿ ಚಾಕ್ಷೇಪ ನ ನಿಯೋಗಧೀಹಿ. ಭಾವಾರ್ಥದಲ್ಲೂ ಕರ್ಮಾರ್ಥದಲ್ಲೂ ಕೃತ್ಯ ಪ್ರತ್ಯಯವು ಬಂದಿರೋದರಿಂದ ಅನ್ ಸೂತ್ರಕರ್ಥ ಬರೆಸ್ತಾ ಇದ್ ನಾನು. ಸೂತ್ರ ಬರ್ಕೊಂಡ್ರ ತಯೋರೇವ ಕೃತ್ಯರ್ಥ ಖಲರ್ಥಾಹ ಸೂತ್ರ ಅಂದ್ರೆ ಭಾವಾರ್ಥದಲ್ಲೂ ಕರ್ಮಾರ್ಥದಲ್ಲೂ ಕೃತ್ಯ ಪ್ರತ್ಯಯ ಬರುತ್ತದೆ ಎಂದು ನಿಯಮವಿರೋದ್ರಿಂದ ಕೃತ್ಯ ಪ್ರತ್ಯಯವು ಕೃತ್ಯ ಪ್ರತ್ಯಯಗಳು ಬರುತ್ತದೆ ನಿಯಮವಿರೋದ್ರಿಂದ ಬರೀ ಪ್ರತ್ಯಯ ಸಾಮರ್ಥ್ಯದಿಂದ ನಿಯೋಗ ಬುದ್ಧಿ ಉಂಟಾಗತ್ತೆ ಅನ್ನೋದಿಲ್ವಲ್ಲ ಅಂತ. ಪ್ರತ್ಯಯ ಸಾಮರ್ಥ್ಯದಿಂದ ದಟ್ ಪ್ರತ್ಯಯ ಇದೆ, ನಿಯೋಗ ಬರೋಲ್ಲ. ಅದು ಪ್ರತ್ಯಯ ಸಾಮರ್ಥ್ಯ ನಿಯೋಗಧಿ. ಹೌದು, ತವ್ಯ ಹೇಳಿರೋದ್ರೆ ನಿಯೋಗ ಬುದ್ಧಿ ಬರುತ್ತೆ ಏನಿಲ್ಲ ಅಂತ. ತವ್ಯ ಪ್ರತ್ಯಯ ಮಾತ್ರದಿಂದ ನಿಯೋಗ ಬುದ್ಧಿ ಉಂಟಾಗುತ್ತೆ ಅನ್ನೋದಿಲ್ವಲ್ಲ ಎಂದು ಆಕ್ಷೇಪವು. ಶಾಸನ ಅಂತಂದ್ರೆ ಅದು ಸೂತ್ರಕ್ಕೆ ಹೆಸರು. ಕೃತ್ಯರ್ಥ ಬರ್ತಾ ಇದ್ದು ಶಾಸನವಿರುವುದರಿಂದ. ಯಾರ ಶಾಸನ ಅದು? ಪಾಣಿಗಳ ಶಾಸನವಿರುವುದರಿಂದ. ಅದು ಪ್ರಮಾಣವೇ ವಾಕ್ಯಾರ್ಥಕ್ಕೆ.
ಈಗ ತಯೋರೇವ ಕೃತ್ಯಾನಾಮ ನಿಯಮನ ಸಲ ಹಾಕ್ತಾರ ಮೈವಂ ಅಂತ ಹಾಗೇನಿಲ್ಲ. ತಯೋರೇವ ಇತ್ಯಾದಿ ಸಾವಧಾನಂ ಸೂತ್ರಂ ತತ್ರಾಹ ಮೈಷಾದಿ ಮೈಷಾದೇಃ ಪ್ರತ್ಯರ್ಥೋಪಾಧಿತ್ವಾತ್. ತಯೋಃ ಸಾಕ್ಷಾತ್ ಕೃತ್ಯಾರ್ಥತಾ ನ. ನೋಡ್ಕೊಂಡ್ರೆ ಏನ್ ಮಾಡ್ಕೊಂಡ್ರೆ ಹಾಗಲ್ಲ ನೋಡ್ಕೊಂಡ್ಯಾ. ತಯೋರೇವ ಕೃತ್ಯ ಹೇಗೆ ಏಕೆಂದರೆ ತಯೋರೇವ ಎಂಬ ಅವಧಾರಣೆಯು ಪ್ರೈಷವೇ ಮುಂತಾದ ಪ್ರತ್ಯಯಾರ್ಥಿಕ ಉಪಾಧಿಯಾಗಿರುವುದರಿಂದ ಪ್ರೈಷವೇ ಮುಂತಾದ ಪ್ರೈಷಕ್ಕೂ ಒಂದು ಪ್ರತ್ಯಯ ಇದೆ. ಪ್ರೈಷಾದಕ್ಕೆ ಪ್ರತ್ಯಯ ಪ್ರೈಷಾದೇಃ ಪ್ರತ್ಯಯಾರ್ಥೋಪಾಧಿತ್ವ ಪ್ರೈಷಾದಿಗಳಂತೆ. ಪ್ರೈಷಾದಿಗಳಂತೆ ಪ್ರೈಷವೂ ಒಂದು ಪ್ರತ್ಯವೇ ಅದು. ಪ್ರೈಷಾದಿಗಳಂತೆ ಅದು ಉಪಾಧಿ ಆಗಿರೋದ್ರಿಂದ ಪ್ರೈಷವೇ ಮುಂತಾದ ಪ್ರತ್ಯಯಾರ್ಥಕ್ಕೆ ಉಪಾಧಿಯಾಗಿರುವುದರಿಂದ ಭಾವಾರ್ಥ ಕರ್ಮಾರ್ಥ ಉಪಚಾರ ಮಾಡ್ಕೋಬೇಕು. ವಾಚ್ಯಾರ್ಥವೂ ಇರುವುದಿಲ್ಲ. ಅದೇ ಭಾವಾರ್ಥ ವಾಚ್ಯಾರ್ಥ, ಭಾವಾರ್ಥ ಕೃತ್ಯಾರ್ಥ ಉಪಚಾರ, ತದರ್ಥತ್ವೋಪಚಾರ ತಾನೆ ಭಾವಕರ್ಮಣವರಪಿ ಕೃತ್ಯಾರ್ಥ. ಭಾವಕರ್ಮಗಳು ಕೂಡ ಕೃತ್ಯಾರ್ಥ ನಿಯೋಗೋಪಾಧಿಯಾಗಿರುವುದರಿಂದ ಅದಕ್ಕೆ ಉಪಚಾರವಾಗಿರ್ತದೆ. ತಸ್ಮಾನ್ನತಯೋ ಸಾಕ್ಷಾ ಕೃತ್ಯಾರ್ಥ, ಅವೆರಡಕ್ಕೆ ಸಾಕ್ಷಾ ಕೃತ್ಯಾರ್ಥತ ಅನ್ನೋದಿಲ್ಲ. ಸಾಕ್ಷಾ ಕೃತ್ಯಾರ್ಥ ಇಲ್ಲ ಅದಕ್ಕೆ. ಅವತ್ತಿಲ್ಲ. ಯಾವ್ದಕ್ಕಿಲ್ಲ? ಕೃತ್ಯ ಕಲರ್ಥಕ್ಕೆ. ಯಾಕಡೆ ವಿಚಾರ ಭಾವಾರ್ಥವು ಕರ್ಮಾರ್ಥ ಭಾಗಮಾರ್ಥವು ಉಪಚಾರವಾಗಿರುತ್ತವೆ. ಉಪಚಾರವಾಗಿರುತ್ತದೆ ಅಷ್ಟೇ ಹೊರತು ಸಾಕ್ಷಾತ್ ಕೃತ್ಯರ್ಥವು ಅದಕ್ಕಿರುವುದಿಲ್ಲ. ಭಾವಾರ್ಥ ಕರ್ಮಾರ್ಥಗಳಿಗೆ ಸಾಕ್ಷಾತ್ ಕೃತ್ಯರ್ಥವಿರುವುದಿಲ್ಲ. ಅದು ಅರ್ಥ ಆಗತ್ತಾ? ಇದನ್ನ ಹೋಗಿದ್ರೆ ಜೋಯಿಸೋದು ಅನುವಾದ ಹೋಗಿದ್ರೆ ಅಲ್ಲ, ನಾನು ಹೇಳಿದ ಅರ್ಥ ನೀವು ಇನ್ನೂ ಡೀಟೇಲ್ ಆಗಿ ಬರ್ತೀರಾ, ಅವರು ನಾನು ಸ್ವಲ್ಪ ಅಬ್ರೇಜ್ ಬರ್ತೀನಿ. ಹೀಗೇನಲ್ಲ, ಪ್ರೈಷ ಮುಂತಾದವುಗಳಂತೆಯೇ ಉಪಾಧಿಯಾಗಿರುವುದರಿಂದ ಭಾವ ಉಪಾಧಿ ಹೆಂಗ್ ಗೊತ್ತಾಗುತ್ತೆ? ಪ್ರೈಷ ಉಪಾಧಿ ಹೇಗೆ? ಪ್ರೈಷಾಧಿಪತಿ ಹಿಂದೆ ಬಂತಲ್ಲ, ಒಳ್ಳೆ ಹೇಗೆ ಉಪಾಧಿ ಪ್ರೈಷ? ಅದು ಸಬ್ಸಿಡಿಯರಿ ಆಗಿರುತ್ತಲ್ಲ, ಅದಕ್ಕೆ ಒಂದು ಕರ್ತವ್ಯ ದೇಹ ಉಪಾಧಿ ಚೈತನ್ಯಕ್ಕೆ ಪ್ರೈಷ ಹೇಗೆ ಉಪಾಧಿ? ಆ ರೀತಿ ಉಪಾಧಿ ಅನ್ನೋ ನಿಮಿತ್ತ ಅಂತ ಅಷ್ಟೇ. ನಿಮಿತ್ತ ಅಂತ ಅಷ್ಟೇ. ಯಾವ ನಿಮಿತ್ತ? ಸೆಕೆಂಡರಿ ಮೇನ್ ಆಕ್ಷನ್ಗೆ. ಇವಾಗ ಒಂದು ನಿಯೋಗ ತೋರುತ್ತಲ್ಲ, ಅದಕ್ಕೆ ಅದು ಒಂದು ನಿಮಿತ್ತವಾಗಿರುತ್ತೆ ಅಷ್ಟೇ. ಒಂದು ಪ್ರೈಷ ವಿಧಿ ಅಲ್ವಾ? ಅಲ್ಲ ಅಂತ ಇದ್ದಾನೆ. ಪ್ರೈಷದ ವಿಧಿ ತೋರುತ್ತಲ್ವನಾ? ಪ್ರೈಷದಲ್ಲಿ ನಿಯೋಗ ತೋರಲ್ಲ. ಅಗ್ನಿನ್ ವಿಹರ, ಅಗ್ನಿಮಗ್ನಿ ನಿತ್ಯ ಸಮೃದ್ಧಿ ವಿಧಿ ಅದ. ಅದೇ ಮುಂದೆ ಮೋಸ್ಟ್ಲಿ ಅದನ್ನೇ ಚರ್ಚೆ ಮಾಡ್ತಾರೆ. ಅಗ್ನಿಮಗ್ನಿ ಸಮೃದ್ಧಿ ವಿಧಿ ಅಲ್ವಾ? ವಿಹರ ಮಗ್ನೀನ್ ಬಂತು ನೋಡಿ, ಪುರಳ ಅಲಂಕುರೋ ವಿಧಿ ಅಲ್ವಾ? 4ನೇ ಶ್ಲೋಕ ನೋಡಿ.
ಆ ಅಲ್ಲ ಹೇಳಾಯ್ತದ ಯೋಗ ವಿಶೇಷತ್ವ ತದ್ಮೂಲ ಏವ ನಾಶಯ ವೇದೆ ಪ್ರೈಷಾಸ್ತು ಯೇ ದೃಷ್ಟಾಃ ಅಗ್ನಿರಗ್ನಿ ಈದೃಶಾಃ ಅಂತ. ಪ್ರಯೋಗ ವಿಧಿಗೆ ಅಂಗವಾಗಿರೋದ್ರಿಂದ ಅದ್ರ ಮೂಲಕವಾಗಿ ಅವು ಬರುತ್ತೆ ವಿನಃ ಸ್ವತಂತ್ರವಾಗಿ ಅದು. ಯುರೋಪ್ ಪದಕ್ಕೆ ಯಾವ ದೇಶ ಅದು? ಯುರೋಪ್ ಅನ್ನೋ ಒಂದು ದೇಶ ಅದು ಕಾಂಟಿನೆಂಟ್. ಯುರೋಪ್ ಯಾವ ದೇಶ ಇರುತ್ತೆ? ಸುಮಾರು ದೇಶ ಇದೆ. ಯುರೋಪ್ 50 ದೇಶ ಇದೆ. 50 ದೇಶ ಇದೆ. ಅಲ್ಲ ಯುರೋಪ್ ನಲ್ಲಿ ಕರೋಳ ಹೆಚ್ಚಾವಳಿ ಇದೆ ಅಂದ್ರೆ ಅದೇ ಎಷ್ಟೊಂದು ಇಟಲಿ, ಫ್ರಾನ್ಸ್, ಜರ್ಮನಿ, UK ಇವೆಲ್ಲ ಯುರೋಪೇ. ಹೌದಾ? ಆಸ್ಟ್ರಿಯಾ, ಡೆನ್ಮಾರ್ಕ್, ನೆದರ್ಲ್ಯಾಂಡ್ಸ್, ಅಮೆರಿಕ ಸೇರಲ್ಲ ಯುರೋಪ್ಗೆ? ಅಮೆರಿಕಾಸೇ ಬೇರೆ, ಅದೇ ಬೇರೆ. ಯುರೋಪ್ ಖಂಡನ? ಯುರೋಪ್ ಖಂಡ ಹಾಗೆ ಏಷ್ಯಾ ಖಂಡ ಹಾಗೆ. ಏಷ್ಯಾ ಯುರೋಪ್ ಏನು ಸೇರಿದೆ ನೋಡ್ಕೋಬಹುದು. ವ್ಯುತ್ಪತ್ತಿ ಹುಡುಕ್ಬೇಕು. ಗ್ರೀಸ್ ಎಲ್ಲ ಯುರೋಪ್ ಎಲ್ಲ ಯುರೋಪ್. ಅದೆಲ್ಲ ಅಷ್ಟು ಸೇರಿ ಒಂದು ಖಂಡನ? ಓಹ, ಸಪ್ತ ಖಂಡಗಳಲ್ಲಿ ಅದೊಂದು. ಓಹೋ, ಜರ್ಮನಿಗೆ ಹೋಗಿದ್ದ, ಯುರೋಪಿಗೆ ಹೋಗ್ಬಿಟ್ಟಿದೆ ಅಂತ. ಏಷ್ಯಾ ಹೋಗ್ಬಿಟ್ಟಿದ್ದಾನೆ ಅಂದ್ರೆ ಎಂತ ಗೊತ್ತಾಗುತ್ತೆ? ಏಷ್ಯಾ ಖಂಡ ಹೋಗಿದ್ದಾನೆ ಅಂದ್ರೆ ಅದೇ ಅಲ್ಲಿ ತುಂಬಾ ಹತ್ತತ್ರ ಒಂದ್ ವೀಸಾ ತಗೊಂಡ್ರೆ ಸಾಕು, ನೀವು ಯುರೋಪ್ ಇಡೀ ಸುತ್ತಾಡ. ಹೌದಾ? ಇಡೀ ಯುರೋಪ್ ವೀಸಾನ? ಬ್ರಿಟಿಷ್ ಮಾತ್ರ, UK ಮಾತ್ರ ಬೇರೆ ಬೇಕಾಗುತ್ತೆ. ಅದು ಬಿಟ್ರೆ ಶೆಂಜನ್ ವೀಸಾ ಅಂತ ಒಂದು ಬರುತ್ತೆ, ತಗೊಂಡ್ಬಿಟ್ರೆ ನೀವು ಅಷ್ಟು ಸುತ್ತಾಡ್ಕೊಂಡ್ ಬರ್ಬೋದು. ಟ್ರೈನ್ ಇದೆ ಇರೋ ಟೇಬಲ್ ವೇಸ್ಟ್ ಇರೋ ದುಡ್ಡೆಲ್ಲ ಹೋಗಿ ಪಾಪ ಬೇರೆ. 3 ದುಡ್ಡೆಲ್ಲ ಚಾವಳ, ಟೈಮ್ ವೇಸ್ಟ್, ಪಾಪ ಬೇರೆ ಕಟ್ಕೊಂಡು ಶಾಸ್ತ್ರ ವಿಚಾರಕ್ಕೂ ಅದಕ್ಕೂ ನಮ್ಗೆ ಬೇಡಪ್ಪ, ನಮ್ಗೆ ಬೇಡಪ್ಪ, ನಾವ್ ಇಲ್ಲಿ ಇರ್ತೀವಪ್ಪ. ನಮ್ಮನ್ನ ಬೈತಿದ್ದಾರೆ, ಬೆಂಗಳೂರೇ ಬಿಟ್ಟು ಅಂತ ಇದಾರೆ. ನದಿ ಬೆಂಗಳೂರು ಹೋಗಿದ್ಯಾ ಅಂತ ಬೈತಾ ಇದಾರೆ. ತುಂಬಾ ಜನ ವೇದಾಂತ ಆಸಕ್ತಿ ಇರೋದು. ಆಮೇಲೆ ಇಲ್ಲ ಅನ್ನಲ್ಲ, ಗುರುಳೆ ಒಂದು ಸಾಫ್ಟ್ವೇರ್ ಕಂಡು ಹಿಡಿದ್ಬಿಟ್ರೆ ನೀವು ಕನ್ನಡದಲ್ಲೇ ಹೇಳ್ತೀರಾ. ಅದು ಇಂಗ್ಲಿಷ್ ಯಾವ ಭಾಷೆ ಇರ್ಬೇಕಂದ್ರೂ ಅವ್ರವ್ರು ಇಟ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೋತಾರ. ಅವೇ ನಾವ್ ಹೇಳ್ಬಾರ್ದು ಮೇಲೆ ಅವ್ರ ಅಷ್ಟೊಳಗೆ ನಮ್ದು ಅಷ್ಟೊಳಗೆ ಮುಗಿದ್ಬಿಟ್ಟು ನಮ್ದು ಅಷ್ಟೊಳಗೆ ಮುಗಿದ್ಬಿಟ್ರೆ ಪ್ರಜಾ ಇದಾವೆ. ನಮ್ದೆಲ್ಲ ಕಮ್ಮಿ. ಪ್ರೈಮ್ ಮಿನಿಸ್ಟರ್ ಬೇರೆ ಕಂಟ್ರಿ ಪ್ರೆಸಿಡೆಂಟ್ ಎಲ್ಲ ಸೇರ್ಕೊಂಡ್ರೆ ಅವ್ರ ಭಾಷೆ ಹಾಗೆ ಮಕ್ಕಳಕ್ಕೆ ಪೈಷಾದಿಷ್ಯಪಿ ಕೃತ್ಯಾನಾಂ ತಥಾ ಚ ಸ್ಮರಣಂ ಮುನೇಃ ಕೃತ್ಯಾನಾಂ ಯುಕ್ತಿತೋಪಿ ಸ್ಯಾತ್ ನೈವ ಕರ್ಮಾಭಿಧಾಯಿತಾ. त्रैषादिषु कृत्यानां तथा च स्मरणं स्नेः कृत्यानां युक्तितः अपि स्यात् न एव कर्माभिधायिता. ಪೈಷಾದಿಗಳಲ್ಲೂ ಕೃತ್ಯ ಪ್ರತ್ಯಯ ಉಂಟಂತೆ. ಕೃತ್ಯಕ್ತ ಪ್ರತ್ಯಯಗಳು, ಕೃತ್ಯ ತಯೋರಿವ ಕೃತ್ಯಕ್ತ ಭಾವಾರ್ಥ ಕರ್ಮಾರ್ಥ ಅಂತ. ಭಾವಾರ್ಥ ಕರ್ಮಾರ್ಥಗಳು ಪೈಷಾದಿಗಳಲ್ಲೂ ಉಂಟು ಎಂಬುದಾಗಿ ಮುನೇಹ ಸ್ಮರಣ. ಬಾಳ್ಮಿ ಮುನಿಗಳ ಸ್ಮೃತಿ ಉಂಟು. ಬಾಳ್ಮಿ ಮುನಿಗಳು ಇದನ್ನು ಒಪ್ಪಿರುತ್ತಾರೆ ಅಂತ. ಪೈಷಾದಿಗಳಲ್ಲೂ ಭಾವಾರ್ಥ ಕರ್ಮಾರ್ಥ ಉಂಟು ಎಂಬುದನ್ನ ಪಾಣಿನಿ ಮಹರ್ಷಿಗಳು ಕೂಡ ಇದನ್ನು ಒಪ್ಪಿರುತ್ತಾರೆ. ಅಲ್ಲ, ಪೈಷದಲ್ಲಿ ಇದ್ದೇ ಇದೆ. ಅಲ್ಲ, ಅದು ಕಾರ್ಯಾರ್ಥ ಅದಕ್ಕೆ ನೈವ ಕರ್ಮಾಭಿಧಾಯಿತ ಅಂತ ಒಂದೇ ಅಲ್ಲ, ಅದು ಕರ್ಮಾಭಿಧಾಯಕ ಮಾತ್ರ ಅಲ್ಲ ಅಂತ. ಕರ್ಮಾಭಿಧಾಯಿತ ಮಾತ್ರನ. ಎರಡೂ ಇದೆ. ಕರ್ಮಾಭಿಧಾಯಿತ ಕರ್ತವ್ಯ. ಅದು ಕೃತ್ಯಾನಾಂ ಯುಕ್ತಿತೋಪಿ ಸ್ಯಾತ್. ಕೃತ್ಯಗಳಿಗೆ ಯುಕ್ತಿಯಿಂದಲೂ ಕೂಡ ಕರ್ಮಧಾಯಿತ ನೈವ ಕರ್ಮಾಭಿಧಾಯಿತ ಕೇವಲ ಕೃತ್ಯ ಕಲಕ್ತ ಅಲ್ಲ ಅಂತ. ಇವರನ್ನ ಯುಕ್ತಿಯಿಂದಲೂ ಕೃತ್ಯ ಪ್ರತ್ಯಯಗಳಿಗೆ ಕಾರ್ಯವಾಚಕವು ಇರಲಾರದು ಅಂತ ಬರ್ತಿದ್ದಾರೆ. ಕೃತ್ಯ ಪ್ರತ್ಯಯಕ್ಕೆ ಅಲ್ಲ, ಅದೇ ಚರ್ಚೆ ಮಾಡಿದ್ರೆ ಕೃತ್ಯ ಪ್ರತ್ಯೇಕ ಉಂಟು ಚರ್ಚೆ ಮಾಡ್ತಿದ್ರು ಎಷ್ಟೋ. ಅಲ್ಲ, ಇಲ್ಲ ಅಂತ ಹೇಳ್ತಿದ್ದಾರೆ. ಅದಿರೋ ಆ ಎರಡು ಹೇತು ಕೊಡ್ತಾ ಇದಾರೆ. ಒಂದು ಯುಕ್ತಿಯಿಂದಾನು ಇಲ್ಲ, ಆ ಪಾಣಿನಿಗಳು ಸೂತ್ರ ಮಾಡಿರೋದ್ರಿಂದ ಇಲ್ಲ ಅಂತಿದ್ದಾರೆ. ಅಲ್ಲ, ಕೃತ್ಯ ಕರ್ಮಾರ್ಥ ಮತ್ತು ಭಾವಾರ್ಥದಲ್ಲಿ ಇದಿಲ್ಲ ಅಂತ ಇದ್ದಾರ. ಅಲ್ಲ, ಅದು ಸೂತ್ರ ಇರೋದು ಕೃತ್ಯ ಪ್ರತ್ಯಯಗಳಿಗೂ ಕರ್ಮಾರ್ಥ ಭಾವಾರ್ಥ ಬರೋದ್ರಿಂದಲೂ, ಆಮೇಲೆ ಯುಕ್ತಿಯಿಂದಲೂ ಕೃತ್ಯ ಪ್ರತ್ಯಯಗಳಿಗೆ ಕಾರ್ಯವಾಚಕವು ಇರಲಾರದು ಅನ್ಬಂದ್ರೆ.
ಹಾಗರ್ಥ ಮಾಡಿದ್ದಾರೆ ಇಲ್ಲಿ. ಕೃತ್ಯ ಪ್ರತ್ಯಯಗಳು ಭಾವಾರ್ಥಗಳು ಹೇಳುತ್ತೆ. ಕರ್ಮ ಇದು ಭಾವಾರ್ಥಗಳು ಸಿದ್ಧ, ಕೃತ್ಯ ಪ್ರತ್ಯಗಳು ಸಿದ್ಧವಸ್ತುವನ್ನು, ಭಾವಾರ್ಥಗಳು ಸಿದ್ಧವಸ್ತುವನ್ನು ಹೇಳುತ್ತೆ. ಆದ್ದರಿಂದ ಅಲ್ಲಿ ಕರ್ಮಾಭಿಧಾಯಿತ ಬೇಡ ಅಂತ ಇದ್ದಾರೆ. ಅದು ಹೆಂಗ ಇದಾಗಲ್ಲಪ್ಪ. ಪ್ರೈಷಾದಿಗಳು ಸ್ಪಷ್ಟವಾಗಿ ಇದಾಗಿದೆಪ್ಪ. ಕೃತ್ಯ ಅಂತಂದ್ರೆ ಕರ್ತವ್ಯ ಅನ್ನೋ ಇದೆ. ಕೃತ್ಯ ಪ್ರತ್ಯಯ ಇದು ಕೃತ್ಯ ಅಂದ್ರೆ ತವ್ಯ. ಕೃತ್ಯ ಪ್ರತ್ಯಯ ತವ್ಯ ಪ್ರತಿ ಕೃತ್ಯ ಪ್ರತ್ಯಯ ಅಂತಾರೆ. ಕೃತ್ಯಕ್ತ ಇನ್ನೊಂದು ಕ್ತ. ಭಾವಾರ್ಥಲ್ಲೂ ಕರ್ಮಾರ್ಥಲ್ಲೂ ಕೃತ್ಯ ಪ್ರತ್ಯಯ ಕರ್ಮಾರ್ಥ ಭಾವಾರ್ಥಲ್ಲೂ ಮತ್ತು ಕರ್ಮಾರ್ಥಲ್ಲೂ ಕೃತ್ಯ ಪ್ರತ್ಯಯ ಬಂದಿದೆ. ಕ್ರಿಯಾಕರ್ಮದಲ್ಲಿ ದೇವರೇವ ಭಾವಕರ್ಮ ಭಾವಾರ್ಥದಲ್ಲಿ ಹಾಗೆ ಕೃತ್ಯ ಪ್ರತ್ಯಯ ಮತ್ತು ಕ್ತಪ್ರತ್ಯವು ಭಾವಾರ್ಥದಲ್ಲಿ ಅಂತ ಹೇಳಿದ್ದರಿಂದ ಕರ್ಮಾರ್ಥ ಬರೋಲ್ಲ ಅಂತ ಇದ್ದಾರೆ. ಕರೆಕ್ಟ್ ಕಣ್ರಿ. ಪಾಣಿನಿಗಳು ಕೃತ್ಯ ಪ್ರತ್ಯಯವನ್ನು ಕ್ತಪ್ರತ್ಯಯವನ್ನು ಭಾವಾರ್ಥದಲ್ಲಿ ಹೇಳಿರೋದ್ರಿಂದ ಕರ್ಮಾರ್ಥ ಒಳಗೆ ಬರೋದಿಲ್ಲ ಪಾಣಿನಿ ಸ್ಮೃತಿ ಪ್ರಕಾರವಾಗಿ ಅಂತ ಇದ್ದಾನೆ ಅವನು. ತಿಳ್ಕೊಳ್ಳಿ. ಪ್ರೈಷಾದಿಗಳಲ್ಲೂ ಕೃತ್ಯ ಪ್ರತ್ಯಯಗಳನ್ನ ಪಾಣಿನಿಗಳು ಸ್ಮರಿಸಿರೋದ್ರಿಂದ ಸ್ಮರಿಸಿರೋದ್ರಿಂದ ಪಾಣಿಗಳು ಹೇಳಿರೋದ್ರಿಂದ ಮಾಡಿ. ಪ್ರೈಷಾದಿಗಳಲ್ಲೂ ಕೃತ್ಯ ಪ್ರತ್ಯಯವನ್ನು ಪಾಣಿಗಳು ಹೇಳಿರೋದ್ರಿಂದ ಯುಕ್ತಿಯಿಂದಲೂ ಭಾವಾರ್ಥ ಕರ್ಮಾರ್ಥದಲ್ಲಿಯೇ ಅದು ಬರುತ್ತದೆಯೇ ಹೊರತು ಭಾವಾರ್ಥ ಕರ್ಮಾರ್ಥ ವಸ್ತುಸ್ಥಲ್ಲಿ ಕೃತ್ಯಗಳಿಗೆ ಕೃತ್ಯ ಪ್ರತ್ಯಗಳಿಗೆ ಅಂತ ಕೃತ್ಯ ಪ್ರತ್ಯಯ ತವ್ಯ ಕೃತ್ಯ ಪ್ರತ್ಯಯ ಕೃತ್ಯ ಎಲ್ಲ ಒಂದೇ ಒಂದೇ ಅರ್ಥದಲ್ಲಿ. ಯುಕ್ತಿಯಿಂದಲೂ ಕೃತ್ಯ ಪ್ರತ್ಯಗಳಿಗೆ ಭಾವಾರ್ಥ ಕರ್ಮಾರ್ಥ ತೋರೋದ್ರಿಂದ ನೀನ್ ಹೇಳುವಂತ ಕರ್ತವ್ಯಾರ್ಥವು ಬರೋದಿಲ್ಲ. ಕರ್ಮಾಭಿಧಾಯಿತ ಅಂದ್ರೆ ಕರ್ತವ್ಯ ಅಂತ ಕರ್ತವ್ಯಾರ್ಥ ಬರೋದಿಲ್ಲ. ಅಲ್ಲ ಅಂದ್ರೆ ಭಾಷ್ಯಕಾರರು ಪೂರ್ವ ಪಕ್ಷಿನ ಮಾಡುವಾಗ ಲಿಂಗ್ಲೋಟ್ ತವ್ಯ ಮೂರಕ್ಕೂ ಲಿಂಗ್ಲೋಟ್ ಮೂರ್ತಿ ವಿಧಿಯೇ. ಹೌದು. ತವ್ಯಾಗೆ ಬರಲ್ಲ ಅಂತ ಇದಾರೆ. ಅಲ್ಲ ಅದು ಅವ್ರ ಸೂತ್ರದಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ನಿಯೋಗವಾದಿ ಮಾತ್ರ ಈ ಅನಿಸಿಕೆ ಇರ್ಬೇಕು ಅಲ್ವಾ? ದೇವದೇವ ಕೃತಜ್ಞ ಕಲರ್ಥ ಅಂತ ಹೇಳಿ ಕರ್ಮಾರ್ಥದಲ್ಲಿ ಭಾವಾರ್ಥದಲ್ಲಿ ಅನ್ನುವಾಗ ಕರ್ಮ ಅಂದ್ರೆ ಕ್ರಿಯೆಯಿಂದ ವ್ಯಾಪಿಸಲ್ಪಟ್ಟ ವಸ್ತು ದರ್ಶ. ಇಲ್ಲಿ ಕರ್ಮ ಅಂದ್ರೆ ಈ ವ್ಯಾಪಾರ ದರ್ಶ ಅಲ್ಲ. ಕರ್ಮಾರ್ಥದಲ್ಲಿ ಅಂದ್ರೆ ಕ್ರಿಯೆಯಿಂದ ಉಂಟಾದದ್ದಾದ ವಸ್ತು. ಕ್ರಿಯೆಯಿಂದ ಉಂಟಾದ ವಸ್ತುವಿನಲ್ಲೂ ಭಾವಾರ್ಥದಲ್ಲೂ ಕೃತ್ಯ ಪ್ರತ್ಯಯಗಳನ್ನು ಹೇಳಿರೋದ್ರಿಂದ ಯುಕ್ತಿಯಿಂದಲೂ ಕೂಡ ಕರ್ತವ್ಯಾರ್ಥವು ಉಂಟಾಗೋದಿಲ್ವಲ್ಲ ಅಂತ ಅದು ದೋಷ. ಮತ್ತೆ ಯಥಾ ಘಟಂ ಕರೋತೀತಿ ಯಥಾ ಕಟಂ ಕರೋತೀತಿ ಕರ್ಮ ಮಾತ್ರ ಬೋಧನಂ ಕರ್ತವ್ಯ ಕಟ ಇತ್ಯತ್ರ ತಥೈವ ಸ್ಯಾನ್ನ ಚೇಕ್ಷತೆ. ಏನಿದೆ? ಕಟಿ ಸೂತ್ರ ಕಟಿ ಬರ್ಲಿಲ್ವಲ್ಲ. ಯಥಾ ಕಟಂ ಕರೋತಿ ಇತಿ ಕರ್ಮಮಾತ್ರಾಬೋಧನಂ ಕರ್ತವ್ಯಃ ಘಟಃ ಇತಿ ತತ್ರ ಯಥಾ ಏವ ತಥಾ ಏವ ಸ್ಯಾತ್ ನ ಚ ಇಚ್ಛತೆ. ಚಿನ್ನ ಇಚ್ಛಿದೆ ಕರ್ತವ್ಯ ಕಟಃ ಇತ್ಯತ್ರ ಕರ್ಮಭಾಷಿತ ಇತ್ಯಾರಾಮಸ್ತಿ. ಕಾಸು ಯುಕ್ತಿ ತಮಾಹ ಕಟಂ ಕರೋತಿ ಇತ್ಯತ್ರ ಘಟಮಿತಿ ದ್ವಿತೀಯ ಕರ್ಮವಾಚಿನ್ಯ ತನ್ಮಾತ್ರಂ ಬೋಧ್ಯತೆ
ನ ಕರ್ತು ಕರಣಾದಿ ಕಾರಕಾಂಚನಂ ತಥೈವ ಕಟಃ ಕರ್ತವ್ಯಃ ಇತ್ಯಾದಾವಪಿ ತವ್ಯಸ್ಯ ಕರ್ಮವಾಚಿತ್ವೇನ ತನ್ಮಾತ್ರ ಬೋಧನಂ ಸ್ಯಾತ್ ನ ಪ್ರೈಷಾದ್ಯರ್ಥಾಂತ ಬೋಧನಂ ಸತ್ಯಾನ್ ಗತೌ ಏಕಸ್ಯ ಅನೇಕಾರ್ಥತಾ ಅಯೋಗಾತ್ ನ ಚೈವಂ ಇಷ್ಯತೆ ಪ್ರೈಷಾದಾವಪಿ ಕೃತ್ಯಸ್ಮರಣಾತ್ ಸ್ಮರಣದರ್ಶನಾತ್ ತಸ್ಮಾನ್ನ ಕರ್ಮವಾಚಿತಾ ಕೃತ್ಯಾನಾಂ. ಹಾಗೆ ಕೃತ್ಯಪ್ರತಿಗೆ ಕರ್ಮವಾಚಿತ್ವ ಇಲ್ಲ, ಕ್ರಿಯಾವಾಚಿತ್ವ ಇಲ್ಲ ಅಂತ. ಕೃತ್ಯಪ್ರತಿಗೆ ಕ್ರಿಯಾವಾಚಿತ್ವ ಇಲ್ಲ, ಕರ್ಮವಾಚಿತ್ವ ಭಾವವಾಚಿತ್ವ ಉಂಟು ಅಂತ. ಕರ್ಮ ಅಂದ್ರೆ ಕ್ರಿಯೆ ವ್ಯಾಪಿಸಲ್ಪಟ್ಟ ವಸ್ತು. ಬರ್ಕೊಳ್ಳಿ. ಅಂತ ಇದ್ದಾನೆ ಕಟ ಇತ್ಯರ್ಥ ತಥೈವ ಸ್ಯಾತ್ ಅಂದ್ರೆ ನಚ ಈಕ್ಷ್ಯತೆ ಅಂತ ಇದ್ದಾನೆ. ಅಲ್ಲ ಅದಾವ್ದು ನೀನ್ ಹೇಳ್ದಾಗೆ ಕಾಣಲ್ಲ ಅಂತಲ್ಲಿ. ಕಾಣಲ್ಲ. ನೀನ್ ಹೇಳ್ದಾಗೆ ಅಲ್ಲಿ ಕರ್ಮ ಕಾಣಲ್ಲ, ಕ್ರಿಯೆ ಕರ್ತವ್ಯ ಕಾಣಲ್ಲ ಅಂತ. ಏವಂ ಸತಿ ನ ಈಕ್ಷತೆ ಕರ್ತವ್ಯ ನ ಈಕ್ಷತೆ. ಅಲ್ಲ ಒಳ್ಳೆ ಪೂರ್ವಾರ್ಧದಲ್ಲಿ ಕಥಂ ಕರೋತಿ ಅನ್ನೋದು, ಅಲ್ಲಿ ಕರ್ಮ ಮಾತ್ರ ಬೋಧನ. ಕರ್ಮ ವಸ್ತು 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 ಅಷ್ಟನ್ನೇ ಹೇಳ್ತಾ ಇರೋದ್ರಿಂದ ಮಾತ್ರ ಕಾಣುತ್ತೆ ಅಂತ. ಹಂಗಿಲ್ಲ ಅಂತ ಕರ್ತವ್ಯ ಕಟಹ ಇತ್ಯತ್ರ ಕರ್ತವ್ಯ ಕಟಹ ಅನ್ನೋದ್ರಲ್ಲಿ ಆ ರೀತಿ ಬರೀ ಕರ್ಮ ಅಂದ್ರೆ ತಯಾರಾದ ವಸ್ತು ಏನ್ ಕಾಣಲ್ಲ ಅಂತ ಇದಾರಲ್ವ. ಕರ್ತವ್ಯ ಕಟಹ ಇತ್ಯತ್ರ ತಥೈವ ಸ್ಯಾತ್, ಹಾಗೆ ಆಗ್ಬೇಕು. ಕಾಣಿಸ್ತಿಲ್ಲ, ಹಂಗ ಆಗ್ತಿಲ್ಲ ಅಂತ ಇಲ್ವಾ? ಅಲ್ಲ ಕಟಂಕರೋತಿಯಲ್ಲಿ ಕರ್ಮ ಮಾತ್ರ ಬೋಧನ ಹೇಳುತ್ತೆ, ಕ್ರಿಯೆ ಮಾತ್ರವನ್ನು ಹೇಳುತ್ತೆ. ಅಲ್ಲ ಅದೇ ಅಂದ್ರೆ ತಯಾರಾದ ವಸ್ತುವನ್ನು ಮಾತ್ರ ತಿಳಿಸುತ್ತೆ. ಕರ್ಮ ಮಾತ್ರ ಕ್ರಿಯಾ ಮಾತ್ರ. ಕ್ರಿಯಾ ಮಾತ್ರ ನೀವು ಹೇಳಿದ ಮೊದಲಿನ ತರಾನೇ ತಯಾರಾದ ಪದಾರ್ಥ ಅದು ಕರ್ತವ್ಯ ಕಟಹ ಇತ್ಯತ್ರ ತಥೈವ ಸ್ಯಾತ್ ನ ಚ ಈಕ್ಷತೆ. ಅದು ಎರಡು ಕಟಂಕರೋತಿ ಅನ್ನೋದು ಒಂದು ಊರೊಳಗೆ. ಹೌದು, ಕರ್ತವ್ಯ ಕಟಹ ಒಂದೊಂದು. ಹೌದು, ಎರಡು ಸಮಾನ ಅರ್ಥಕ್ಕೋ ಬೇರೆ ಬೇರೆ ಅರ್ಥಕ್ಕೋ ಅಂತ. ಅದು ಒಂದಲ್ಲಿ ಕರ್ಮ ಮಾತ್ರ ತೋರುತ್ತೆ. ಕಟಂಕರೋತಿನಲ್ಲಿ ಕರ್ಮ ಮಾತ್ರ ತೋರಿಸುತ್ತೆ, ತಯಾರಾದ ಪದಾರ್ಥ. ಅವನು ಕಟವನ್ನು ಮಾಡುತ್ತಿದ್ದಾನೆ ಅಂದ್ರೆ ಕೇಳಿದವನಿಗೆ ಏನ್ ಪ್ರತೀತಿ ಆಗುತ್ತೆ? ಕ್ರಿಯಾ ಕಾಣುತ್ತೆ. ಕರ್ಮ ಕಟ ಕ್ರಿಯೆ ಕಾಣುತ್ತೆ. ಕಟ ವಸ್ತು ಕಾಣುತ್ತೆ. ಕರ್ತವ್ಯ ಕಟಹ ಅನ್ನೋದಾದ ವಸ್ತು, ಅದು ತವ್ಯ ಪ್ರತ್ಯಯ ವಸ್ತು ತಾನೆ. ಗುರುಗಳೇ ಪೂರ್ವಾರ್ಧದ ಅರ್ಥ ನೋಡಿ, ಕರ್ಮ ಮಾತ್ರ ಅವಬೋಧನ ಅಷ್ಟೇ. ಅಲ್ಲಿ ಕರ್ಮ ಮಾತ್ರ ಅಂದ್ರೆ ಅವ್ರ ಕ್ರಿಯಾ ಮಾತ್ರ ಹೇಳುತ್ತೆ. ಏನಲ್ಲ ತಯಾರಾದ ವಸ್ತು ಮಾತ್ರ ಹೇಳುತ್ತೆ. ಕರ್ಮನೇ ಯಾಕಡೆ ಕರ್ಮ ಮಾಡ್ಕೊಂಡ್ರೆ ನೀವು? ತೇಜು ನಾನು ಒಂದ್ ಚಾಪೆ ಮಾಡ್ತಿದ್ದೀನಿ ಕಣೋ ಅಂದ್ರೆ ಒಂದ್ ಚಾಪೆ ಮಾತ್ರ ಕಾಣೋದು. ಸರಿ, ಅವಾಗ ಕರ್ತವ್ಯ ಕಟ ಇತ್ಯರ್ಥ ತಥೈವ ಸ್ಯಾತ್ ಇಲ್ಲ. ನಚ ಈಕ್ಷ್ಯತೆ ಹಂಗೆ ಆಗಿರ್ಬೇಕಾಗಿದ್ರೆ ಹಂಗೆ ಆಗಲಿ ಅಂತ ನೀನ್ ಹೇಳೋದಾದ್ರೆ ಹಂಗ ತೋರಲ್ಲ ಅಂತ ಇದ್ದಾರೆ. ಹಾಗೆ ತೋರಲ್ಲ ಅಂತ. ಹಂಗೆ ಸಂಸ್ಕೃತದಲ್ಲಿ ಏನ್ ಮಾಡ್ಯಾರ ನೋಡಿ. 12 ಕಟಂಕರೋತಿ ತತ್ತ ಕಟಮಿತಿ ದ್ವಿತೀಯ ಕರ್ಮವಾಚಿನ್ಯ ತನ್ಮಾತ್ರ ಬೋಧ್ಯತೆ ನ ಕರ್ತೃಕರಣಾದಿ ಕಾರಕಾಂತರಂ. ಕರ್ತೃವಾಗಲಿ ಕರಣವಾಗಲಿ ಕಾರಕ ಯಾವ ಕಾರಕ್ಕೂ ಕಾಣಲ್ಲ, ಅಂದ್ರೆ ಕರ್ಮವಾಚಿನ್ಯ ತನ್ಮಾತ್ರ. ತಥೈವ ಕಟಃ ಕರ್ತವ್ಯ ಇತ್ಯಾದಾವಪಿ ತವ್ಯಸ್ಯ ಕರ್ಮವಾಚಿತ್ವೇನ ತನ್ಮಾತ್ರ ಬೋಧನಂ ಸ್ಯಾತ್ ನ ಪ್ರೈಷಾದ್ಯರ್ಥಾಂತ ಬೋಧನಂ ಸತ್ಯಾಂ ಗತೌ ಸ್ಯಾತ್ ನ ಪ್ರೈಷಾದಿ ಅರ್ಥಾಂತ ಬೋಧನಂ ಸತ್ಯಾಂ ಗತೌ ಏಕಸ್ಯ ಅನೇಕಾರ್ಥತ ಅಯೋಗಾತ್ ನ ಚೈವಂ ಇಷ್ಯತೆ ಪ್ರೈಷಾದಾವಪಿ ಕೃತ್ಯಸ್ಮರಣಾತ್ ಕೃತ್ಯಸ್ಮರಣ ದರ್ಶನಾತ್ ತಸ್ಮಾನ್ನ ಕರ್ಮವಾಚಿತ ಕೃತ್ಯಾನಾಂ. ನೀವ್ ಹೇಳಿದ ಕರೆಕ್ಟ್ ಆಯ್ತು. ಕಟಂಕರೋತಿ ಜಾಗದಲ್ಲಿ ಬರೀ ಕ್ರಿಯೆಯಿಂದ ಉಂಟಾದ ವಸ್ತು ಮಾತ್ರ ಕಾಣುತ್ತೆ. ಕರ್ಮ ಮಾತ್ರ ಆದ್ರೆ ವಸ್ತು, ಅದು ಮಾತ್ರ ಬೋಧನೆ ಆಗ್ತಾ ಇದೆ. ಅದೇ ಕರ್ತವ್ಯ ಕಟಃ ಅನ್ನೋ ಜಾಗದಲ್ಲಿ ಹಾಗೆ ಆಗ್ಬೇಕಾಗಿತ್ತು. ಕರ್ತವ್ಯ ತವ್ಯ ಪ್ರತ್ಯಯದಿಂದ ವಸ್ತು ಮಾತ್ರವೇ ಆಗ್ಬೇಕಾಗಿತ್ತು. ಆದ್ರೆ ಹಾಗೆ ಕಾಣಲ್ಲ ಅಲ್ಲಿ ಅಂತ ಇದೆ. ಹಾಗೆ ಕಾಣಲ್ಲ, ಅಲ್ಲಿ ಕ್ರಿಯೆ ಮಾಡೋದು ತೋರಿಸುತ್ತೆ. ಕ್ರಿಯೆಗೂ ಸಂಬಂಧಪಟ್ಟಿದೆ. ಕರ್ತವ್ಯ ಕಟಃ ಅನ್ನೋ ಜಾಗದಲ್ಲಿ ಬರೀ ವಸ್ತು ಮಾತ್ರ ತೋರಲ್ಲ, ಕ್ರಿಯೆ ತೋರುತ್ತೆ. ಮಾಡ್ಬೇಕು, ನಾನು ಮಯಾ ಕಟಃ ಕರ್ತವ್ಯ ಅಂದ್ರೆ ನಾನು ಚಾಪೆ ಮಾಡ್ಬೇಕು ಅಂದ್ರೆ ಅಲ್ಲಿ ಕ್ರಿಯೆ ಕಾಣುತ್ತೆ. ವಸ್ತು ನೀವು ತಯೋರೇವ ಕೃತ್ಯ ಅರ್ಥದಲ್ಲಿ ವಸ್ತು ತೋರ್ಬೇಕಾಗಿತ್ತು, ವಸ್ತು ತೋರಲ್ಲ, ಕ್ರಿಯೆ ತೋರುತ್ತೆ. ಕಟಂಕರೋತಿ ವಸ್ತು ಮಾತ್ರ ತೋರುತ್ತೆ. ಬರ್ಕೊಳ್ಳಿ, ಕಟಂಕರೋತಿ ಅನ್ನೋ ಜಾಗದಲ್ಲಿ ಕಟಂಕರೋತಿ ಎಂಬ ವಾಕ್ಯದಲ್ಲಿ ಕರೋತಿ ಕ್ರಿಯೆಗೆ ಕರ್ಮವಾದ ವಿಷಯವಾದ
ವಿಷಯವಾದ ಚಾಪೆಮಷ್ಟನ್ನೇ ಹೇಳುತ್ತೆ. ಅದು ಚಾಪೆ ಮಾತ್ರವನ್ನು ಹೇಳುತ್ತೆ. ಕರೋತಿ ಕರ್ಮ ಮಾತ್ರ, ಕರೋತಿ ಕ್ರಿಯಾ ಕರ್ಮ ಮಾತ್ರವಲ್ಲ, ಕರೋತಿ ಕರ್ಮ ಮಾತ್ರ ಅಷ್ಟನ್ನೇ ಹೇಳುತ್ತೆ. ಆದರೆ ಕರ್ತವ್ಯ ಕಟಹ ಎಂಬ ಜಾಗದಲ್ಲಿ ಹಾಗೆ ಆಗಬೇಕಾಗಿತ್ತು ಆ ಸೂತ್ರ ಪ್ರಕಾರ. ಆದ್ರೆ ಆ ರೀತಿ ತೋರಲ್ಲ ಇಲ್ಲಿ. ಹಾಗೆಯೇ ವಸ್ತುವೇ ತೋರಬೇಕಾಗಿತ್ತು. ಇದು ಪ್ರೈಷಕ್ಕೆ ಹೆಂಗ್ ಸಂಬಂಧ ಮಾಡಿದ್ರು ಇದನ್ನ? ಪ್ರೈಷಕ್ಕೆ ಸಂಬಂಧ ಆಗಲ್ಲ ಇದು. ಇವರು ಅದೇ ಮಾಡಿದ್ದಾರೆ. ಅಲ್ಲ, ಪ್ರೈಷಕ್ಕೆ ಸಂಬಂಧ ಮಾಡಿದ್ರೆ ಪ್ರೈಷ ವಿಧಿ ಅಲ್ಲ ಅಂದ್ರೆ ವಸ್ತು ಮಾತ್ರ ತೋರ್ಬೇಕಾಗಿತ್ತು ಅಂತ ವಿಧಿ ಅಲ್ಲ ಆಗಿದ್ರೆ ಬೇರೆ ಅರ್ಥವಾದ ಪ್ರೈಷಾದಿಗಳ ಜ್ಞಾನವಾಗದೇ ಹೋದೀತು. ಈಗ ಅಜ್ಜು ಪ್ರೈಷಂ ಕರೋತಿ ಇತ್ಯುಕ್ತೆ ಪ್ರೈಷ ಅದು ಕ್ರಿಯೆಯೋ ಪ್ರೈಷಾನ ವಸ್ತುವೋ? ಅದು ಬ್ರೂಹಿ ಅನ್ನೋದು ಬ್ರೂಹಿ ಅದು ಒಂದು ಕಮೆಂಟ್ ಹೇಳುತ್ತೆ. ಒಂದು ಅದು ನೀನ್ ಹಾಗೆ ಪ್ರೈಷ ಇದಾಗಿದ್ದು ವಸ್ತು ಮಾತ್ರ ತೋರ್ಬೇಕಾಗಿತ್ತು, ತೋರಲ್ಲ. ಅಲ್ಲಿ ಕ್ರಿಯೆ ತೋರುತ್ತೆ, ವಿಧಿ ತೋರುತ್ತೆ. ಹಾಗೆ ಆಗ್ಬಿಡ್ತಿತ್ತು ಅಂತ ಹೇಳ್ತಿದ್ದಾರೆ. ಏನೋ ಹೇಳ್ತಾ ಇದ್ದಾರೆ. ಆದ್ರೆ ಹಾಗೆ ಕಾಣುವುದಿಲ್ಲ ಮತ್ತೆ ಈಕ್ಷತೆ. ಅಬ್ಬಾ, ಒಂದೊಂದು ದಿವಸ ಸಮುದ್ರ ಲಂಘನ ಮಾಡೋಷ್ಟು ಆಯಾಸ. ಆಮೇಲೆ ಇಷ್ಟ ಆದ್ಮೇಲೂ ಕಾನ್ಫಿಡೆನ್ಸ್ ಇರಲ್ಲ. ಕರೆಕ್ಟ್, ಇದೇ ಅರ್ಥವೋ ಇನ್ನೇನೋ ಅರ್ಥವೋ ಅಂತ. ಕರೆಕ್ಟ್ ತೃಪ್ತಿ ಇಲ್ಲ. ಪದಂ ಪೂರ್ವ ಪಕ್ಷ ಯಾವ್ದು ಸಿದ್ಧಾಂತ ಯಾವ್ದು ಗೊತ್ತಾಗ್ತಿಲ್ಲ. ವ್ಯಾಕರಣ ಎಲ್ಲ ತಗೊಂಡ್ರೆ ನಮ್ಗೆ ಏನೋ ಬೇಕು. 52ನೇ ಶ್ಲೋಕ ನೋಡುವ. 552ನೇ ಶ್ಲೋಕ. ಏನ್ ಬರೋಣ? 552. ಏನ್ ನೋಡ್ಬೇಕು ಅದ್ರಲ್ಲಿ? ಆ ಶ್ಲೋಕ ಏನಿದೆ